ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕದ ಅಧ್ಯಯನ ಮಾಡುವ ಹಾಗೆ ಕರ್ತನಾದ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡಿದ್ದಾನೆ. ಪ್ರಾರ್ಥನಾ ಪೂರ್ವಕವಾಗಿ ಇವತ್ತಿನ ಅಧ್ಯಯನವನ್ನು ನಾವು ಮಾಡೋಣ. ಪ್ರಿಯರೇ, ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಹೇಳ್ತಾ ಇದ್ದೇವೆ. ರಾಜ್ಯ ಜೀವವುಳ್ಳ ನಿನ್ನ ವಚನಗಳ ಮೂಲಕ ನಮ್ಮ ಜೊತೆ ಮಾತನಾಡಿ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಬೇಕಾ ಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನೇ ತಗ್ಗಿಸಿ ಪವಿತ್ರವಾದ ಕರೆಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ ಈಗ 1ರಿಂದ 17 ವಾಕ್ಯ ಸೇರಿಸಿ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 7 1-17. ಇದಾದ ಮೇಲೆ 4 ಮಂದಿ ದೇವದೂತರು ಭೂಮಿಯ 4 ದಿಕ್ಕುಗಳಲ್ಲಿ ನಿಂತುಕೊಂಡು, ಭೂಮಿಯ ಮೇಲಾಗಲಿ ಸಮುದ್ರದ ಮೇಲಾಗಲಿ ಯಾವ ಮರದ ಮೇಲಾಗಲಿ ಗಾಳಿ ಬೀಸದಂತೆ ಭೂಮಿಯ ಚತುರ್ದಿಕ್ಕುಗಳ ಗಾಳಿಗಳನ್ನು ಹಿಡಿದಿರುವುದನ್ನು ಕಂಡೆನು. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿದುಕೊಂಡು ಮೂಡನ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹರಿಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಕೂಗಿ ಹೇಳಿದನು. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು. ಇಸ್ರಾಯೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ. ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000, ರೂಬೇನನ ಕುಲದವರಲ್ಲಿ 12,000, ಗಾದನ ಕುಲದವರಲ್ಲಿ 12,000, ಅಶೇರನ ಕುಲದವರಲ್ಲಿ 12,000, ನೆಫ್ತಲಿಮನ ಕುಲದವರಲ್ಲಿ 12,000, ಮನಸ್ಸೆಯ ಕುಲದವರಲ್ಲಿ 12,000, ಸಿಮಿಯೋನನ ಕುಲದವರಲ್ಲಿ 12,000, ಲೇವಿಯ ಕುಲದವರಲ್ಲಿ 12,000, ಇಸಕಾರನ ಕುಲದವರಲ್ಲಿ 12,000, ಜಬುಲೋನನ ಕುಲದವರಲ್ಲಿ 12,000, ಯೋಸೇಫನ ಕುಲದವರಲ್ಲಿ 12,000, ಬೆನ್ಯಾಮಿನನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000 ಮಂದಿ ಇದ್ದರು. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎನಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವವರಾದ ಇವರು ಯಾರು? ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ, ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಝಳವಾದರೂ ಬಡಿಯುವುದಿಲ್ಲ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕವನ್ನು ಅನೇಕ ದಿವಸಗಳಿಂದ ಅಧ್ಯಯನ ಮಾಡುವ ಹಾಗೆ ಕರ್ತನ ಯೇಸು ಸ್ವಾಮಿ ನಮಗೆ ಸಹಾಯ ಮಾಡ್ತಾ ಬಂದಿದ್ದಾನೆ. ಅದಕ್ಕಾಗಿ ನಾವು ಆತನಿಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಇವತ್ತು ನಾವು ಜೀವಿಸುವಂಥ ಕಾಲವಾಗಿದೆ. ಯೇಸು ಸ್ವಾಮಿಯ ರಹಸ್ಯ ಬರೋಣದ ಸಮೀಪಿಸಿದಂಥ ಒಂದು ಕಾಲವಾಗಿದೆ. ಯಾವಾಗ ಬೇಕಾದರೂ ಎತ್ತಲ್ಪಡಬೇಕೆ, ಸಭೆ ಎತ್ತಲ್ಪಡಬೇಕೆ ಅಥವಾ ಯೇಸು ಕ್ರಿಸ್ತನ ರಹಸ್ಯ ಬರಣವು ಸಂಭವಿಸೋದಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಎಲ್ಲ ಕಡೆಗಳಲ್ಲಿ ಹೆಚ್ಚಾಗಿ ನಾನು ಕಾಣುವಂಥ ಒಂದು ಮುಖ್ಯವಾದ ವಿಷಯ ಏನೆಂದರೆ ಎಂಡ್ ಟೈಮ್
ಪ್ರೀಚಿಂಗ್, ಎಂಡ್ ಟೈಮ್ ಟೀಚಿಂಗ್, ಅಂದರೆ ಕೊನೆಯ ದಿವಸಗಳ ಒಂದು ಉಪದೇಶವು ಅನೇಕ ಕಡೆಗಳಲ್ಲಿ ಉಪದೇಶಿಸಲ್ಪಡುತ್ತಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಇಲ್ಲಿ ನಾವಿವತ್ತು ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯದಲ್ಲಿ ನಿನ್ನೆ ಎಲ್ಲ ನಾನು 1-8 ವಾಕ್ಯ ಓದಿದೆ. ಇವತ್ತು 9-17 ವಾಕ್ಯ ಕೂಡ 2ನೇ ಭಾಗವನ್ನು ಕೂಡ ಓದಿದ್ದೇವೆ ನಾವು. ಅದಕ್ಕೆ ಕಾರಣ ಏನೆಂದರೆ, ನಾವು 1-8 ವಾಕ್ಯದಲ್ಲಿ ಯಹೂದ್ಯ ಜನಾಂಗವನ್ನಲ್ಲಿ ನಾವು ಕಾಣ್ತೇವೆ. ಉಪದ್ರವ ಕಾಲದಲ್ಲಿರುವ ಯಹೂದ್ಯ ಜನಾಂಗವನ್ನು ಕಾಣ್ತೇವೆ. ಈ ಯಹೂದ್ಯ ಜನಾಂಗದ ಮಧ್ಯದಿಂದ 1,44,000 ಜನರು ಆ ಸಮಯದಲ್ಲಿ ರಕ್ಷಣೆ ಹೊಂದಿ ಸತ್ಯಕ್ಕಾಗಿ ನಿಲ್ಲುತ್ತಾರೆ. 6ನೇ ಉಪದ್ರವ, ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 12-17 ವಾಕ್ಯದ ಆ ಒಂದು 6ನೇ ಉಪದ್ರವ ಮತ್ತು 7ನೇ ಉಪದ್ರವ, ಪ್ರಕಟಣೆ 8:1 ವಾಕ್ಯದಿಂದ ಇರುವಂಥ ಆ ಒಂದು 7ನೇ ಉಪದ್ರವಕ್ಕಿಂತ ಮುಂಚೆ ಅದರ ಮಧ್ಯದಲ್ಲಿರುವಂಥ ಒಂದು ಸಂಗತಿಯಾಗಿದೆ 7ನೇ ಅಧ್ಯಾಯ. ಇಲ್ಲಿ ಕೂಡ ಒಂದು ಉಪದ್ರವ ಇದೆ ಎಂಬುದಾಗಿ ಧ್ಯಾನಿಸಿದ್ದೆ 1ನೇ ವಾಕ್ಯದಲ್ಲಿ. ಏನೆಂದರೆ 4 ದಿಕ್ಕುಗಳ ಗಾಳಿಗಳು ಅದು ತಡೆ ಹಿಡಿಯಲ್ಪಡುವುದನ್ನು ಕಾಣ್ತವೆ. ಆದರೆ ಅದಕ್ಕಿಂತ ಮುಂಚೆ ಆ ಸಮಯದಲ್ಲಿ ರಕ್ಷಣೆ ಹೊಂದಿದಂಥ ದೇವ ಜನರಿಗೆ, ಸ್ಪೆಷಲಿ ಯಾವರಿಗೆ 1,44,000 ಮಂದಿಗೆ ಅವರ ಹಣೆಗೆ ಮುದ್ರೆಯನ್ನು ಒತ್ತಿದ ನಂತರವೇ ಆ ಉಪದ್ರವ ಈ ಲೋಕದಲ್ಲಿ ಬಿಡುಗಡೆ ಆಗುತ್ತದೆ, ಅಂದರೆ ನೆರವೇರಲಿಕ್ಕೆ ಹೋಗುವಂಥದ್ದು. ಅಂದರೆ ಯಾವಾಗ 1,44,000 ಮಂದಿ ಈ ಯಹೂದ್ಯರಿಂದ ರಕ್ಷಣೆ ಹೊಂದಿದಂಥ ಜನರ ಹಣೆಗೆ ಒಂದು ಮುದ್ರೆ ಹಾಕಲ್ಪಡುತ್ತದೋ, ಇಮಿಡಿಯೇಟಾಗಿ ಅದೇ ಸಮಯದಲ್ಲಿ ಅವರು ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ. ಕಳೆದ ಅಧ್ಯಯನದಲ್ಲಿ ನಾವು ಧ್ಯಾನಿಸಿದ್ದೇವೆ. ಅದನ್ನು ನಾವು ಪ್ರಕಟಣೆ ಪುಸ್ತಕ 14 ಈಗ 7ನೇ ಅಧ್ಯಾಯ 1-8 ವಾಕ್ಯದಲ್ಲಿ, ಪ್ರಕಟಣೆ 7:1-8 ವಾಕ್ಯದಲ್ಲಿ 1,44,000 ಮಂದಿ ಅಂದರೆ ಯಹೂದ್ಯರಿಂದ ರಕ್ಷಣೆ ಹೊಂದಿದವರು ಅವರು ಭೂಮಿಯಲ್ಲಿದ್ದಾರೆ. ಆದರೆ ಪ್ರಕಟಣೆ 14:1-5 ವಾಕ್ಯದಲ್ಲಿ ಅವರು ಪರಲೋಕದಲ್ಲಿ ಇರುವಂಥದ್ದನ್ನು, ಸಿಂಹಾಸನ ಮುಂದೆ ಇರುವಂಥದ್ದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ, ಪ್ರಕಟಣೆ 15:2-4 ವಾಕ್ಯದಲ್ಲಿ ಯಾವ ರೀತಿಯಲ್ಲಿ ಅವರು ದೇವರನ್ನು ಮಹಿಮೆಪಡಿಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗಿದೆ. ಪ್ರಿಯರೇ, ಈಗ ನಾವು ಇವೆಲ್ಲ ವಾಕ್ಯಗಳನ್ನು ಕಳೆದ ಅಧ್ಯಯನದಲ್ಲಿ ಧ್ಯಾನ ಮಾಡಿದ್ದೇವೆ. ನಾವು 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ ಓದುವಾಗ ಇಲ್ಲಿ ಪ್ರತಿಯೊಂದು ಕುಲದಿಂದ 12,000 ಜನರು ರಕ್ಷಣೆ ಹೊಂದಿದವರನ್ನು ಅಲ್ಲಿ ಲೆಕ್ಕ ಮಾಡುವಂಥದ್ದು, ಗುರುತಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಇಸ್ರೇಲರ 12 ಕುಲಗಳಲ್ಲಿ ಒಂದೊಂದು ಕುಲದಿಂದ 12,000 ಜನ ಸೇರಿ 1,44,000 ಜನರು ಆಗುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರಿಯರೇ, ಆದರೆ ಇದರಲ್ಲಿ ಒಂದು ಸೂಕ್ಷ್ಮವಾದ ವಿಷಯ ನಾವು ಗಮನಿಸಬೇಕಾದದ್ದು ಯಾವುದೆಂದರೆ, 12 ಕುಲ ನಾಯಕರಲ್ಲಿ 12 ಕುಲಗಳಲ್ಲಿ ಒಂದು ಕುಲವಾದ ದಾನ್ ಕುಲ ಇಲ್ಲಿ ನಾಪತ್ತೆಯಾಗಿರುವುದನ್ನು ಅಥವಾ ಮಿಸ್ ಆಗಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಅದಕ್ಕೆ ಏನು ರೀಸನ್? 2ನೇ ವಿಷಯ, ದೇವರು ದಾನ್ ಕುಲಕ್ಕೆ ಬದಲಾಗಿ ಇಲ್ಲಿ ಮನಸ್ಸೆ ಕುಲವನ್ನು ಸೇರಿಸ್ತಾ ಇದ್ದಾನೆ. ಮನಸ್ಸೆ ಕುಲವು ಯಾವ ಕುಲವಾಗಿದೆ? ನಾವು ಅದನ್ನು ಸಂಕ್ಷಿಪ್ತವಾಗಿ ಅದರ ಕುರಿತಾಗಿ ನಾವು ಧ್ಯಾನ ಮಾಡುವ. ಮೊದಲದಾಗಿ ದಾನ್ ಕುಲ ಯಾಕೆ ಇಲ್ಲ ಎಂಬುದಾಗಿ ನಾವು ಮೊದಲು ಧ್ಯಾನ ಮಾಡೋಣ. 1 ಅರಸುಗಳು 12ನೇ ಅಧ್ಯಾಯ 25-32 ವಾಕ್ಯಗಳನ್ನು ಓದಿಕೊಳ್ಳೋಣ. ಬುಕ್ ಆಫ್ 1 ಕಿಂಗ್ ಚಾಪ್ಟರ್ 12 25-32 ವರ್ಸಸ್. ಯರೊಬ್ಬಾಮನು ಎಫ್ರಾಯಿಂ ಬೆಟ್ಟದ ಸೀಮೆಯಲ್ಲಿನ, ಈ ಯರೊಬ್ಬಾಮ ಯಾರೆಂದರೆ, ನಾವು ಅದನ್ನು 1 ಅರಸು 11ನೇ ಅಧ್ಯಾಯ ಮತ್ತು 12ನೇ ಅಧ್ಯಾಯ ಒಟ್ಟಾಗಿ ಕಲಿತರೆ ನಮಗೆ ಗೊತ್ತಾಗುತ್ತದೆ. ಈ ಯರೊಬ್ಬಾಮನು ಯಾರೆಂದರೆ, ಸೊಲೊಮೋನನ ಮಗನಾದ ರೆಹಬ್ಬಾಮನು ಆಳ್ವಿಕೆ ಮಾಡುವ ಸಂದರ್ಭದಲ್ಲಿ ಅವನು ಎಲ್ಲ ಮೇಸ್ತ್ರಿಗಳ ಮೇಲ್ವಿಚಾರಕನಾಗಿದ್ದ. ಎಲ್ಲ ಮೇಸ್ತ್ರಿಗಳ ಪರವಾಗಿ ಆತನು ಮಾತಾಡುವುದಕ್ಕಾಗಿ ನಿಂತಾಗ ಈ ಒಂದು ಸೊಲೊಮೋನನ ಮಗನಾದ ರೆಹಬ್ಬಾಮನು ಅವನಿಗೆ ಒಂದು ತಪ್ಪಾದ ಒಂದು ಉತ್ತರವನ್ನು ಅಥವಾ ಒಂದು ನೋಯಿಸುವಂಥ ಒಂದು ಉತ್ತರವನ್ನು ಅಲ್ಲಿ ಕೊಡುವಂಥದ್ದನ್ನು ಕಾಣ್ತೇವೆ. ಕೊನೆಗೆ ಅವನು ತಿರುಗಿ ಬೀಳ್ತಾನೆ. ಇದು ದೇವರ ಒಂದು ಚಿತ್ತ ಉದ್ದೇಶವಾಗಿತ್ತು. ಅದರ ನಿಮಿತ್ತವಾಗಿ ಇಸ್ರೇಲ್ ದೇಶವು 2 ಭಾಗಗಳಾಗಿ ವಿಂಗಡಿಸಲ್ಪಡ್ತದೆ. 10 ಕುಲಗಳು ಈ ಯರೊಬ್ಬಾಮ ಮತ್ತು ಮೆಸ್ರನ್ನು ಹಿಂಬಾಲಿಸುತ್ತವೆ. 2 ಕುಲಗಳು ಮಾತ್ರ ಸೊಲೊಮೋನನ ಮಗನಾದ ರೆಹಬ್ಬಾಮನನ್ನು ಹಿಂಬಾಲಿಸುವುದನ್ನು ಕಾಣ್ತವೆ. ಆದರೆ ಈ ಯರೊಬ್ಬಾಮನು ಕಾಲಕ್ರಮೇಣ ಏನು ಮಾಡ್ತಾನೆ ಅಂದರೆ, ಈಗ ಸೊಲೊಮೋನನ ಮಗನಾದ ರೆಹಬ್ಬಾಮನ ಆಳ್ವಿಕೆ ಮಾಡ್ತಾ ಇದ್ದಾನೆ ಯೆಹೂದದಲ್ಲಿ, ಯೆರೂಸಲೇಮಿನಲ್ಲಿ. ಯಾವಾಗ ಬೇಕಾದರೂ
ತನ್ನೊಂದಿಗಿರುವಂಥ 10 ಕುಲಗಳು ಮನಸ್ಸು ಬದಲಾವಣೆ ಮಾಡಿ ಪುನಃ ಈ ಒಂದು ರೆಹಬ್ಬಾಮನೊಂದಿಗೆ ಸೇರ್ತಾರೆ ಎಂಬಂಥ ಭಯ ಅವನ ಒಳಗಿತ್ತು. ಅದಕ್ಕಾಗಿ ಅವನು ಏನು ಮಾಡ್ತಾನೆಂದರೆ, ವಿಗ್ರಹವನ್ನು, ಒಂದು ಮೂರ್ತಿಯನ್ನು ದೇವರೆಂಬುದಾಗಿ ಮಾಡಿ ಒಂದನ್ನು ದಾನ್ಗೆ ಒಂದನ್ನು ಬೆತೆಲಿಗೆ ಆತನು ಕಳಿಸಿಕೊಟ್ಟು ಅದನ್ನು ಆರಾಧಿಸುವುದಕ್ಕಾಗಿ, ಪೂಜಿಸುವುದಕ್ಕಾಗಿ ಜನರಿಗೆ ಆತನು ಪ್ರೇರೇಪಣೆ ಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಇದು ದೇವರ ದೃಷ್ಟಿಯಲ್ಲಿ ಭಯಂಕರ ಘೋರವಾದಂಥ ಪಾಪವಾಗಿತ್ತು. ನಾವು ಮುಂದೆ ಓದುವ 25ನೇ ವಾಕ್ಯದಿಂದ 1 Kings chapter 12, 25-32. ಯಾರೊಬ್ಬಾಮನು ಎಫ್ರಾಯೀಮ್ ಬೆಟ್ಟದ ಸೀಮೆಯಲ್ಲಿನ ಶೇಕೆಮ್ ಪಟ್ಟಣವನ್ನು ಭದ್ರಪಡಿಸಿ ಅಲ್ಲಿ ವಾಸಿಸಿದನು. ಅಲ್ಲಿಂದ ಪೆನುವೇಲಿಗೆ ಹೋಗಿ ಅದನ್ನು ಭದ್ರಪಡಿಸಿದನು. ಅವನು ತನ್ನ ಮನಸ್ಸಿನಲ್ಲಿ ರಾಜ್ಯವು ತಿರುಗಿ ದಾವೀದನ ಕುಟುಂಬದವರಿಗೆ ಆಗುವುದೋ ಏನೋ. ಜನರು ಯೆರೂಸಲೇಮಿನಲ್ಲಿರುವ ಯೆಹೋವನ ಆಲಯಕ್ಕೆ ಯಜ್ಞಾರ್ಪಣೆಗಾಗಿ ಹೋಗುವುದಾದರೆ ಅವರ ಮನಸ್ಸು ಅವರ ಒಡೆಯನು ಯೆಹೂದದ ಅರಸನಾದ ರೆಹಬ್ಬಾಮನ ಕಡೆಗೆ ತಿರುಗಿತು. ರೆಹಬ್ಬಾಮನ ಕಡೆ ನೋಡಿ, ಎಂತ ಭಯ ಅವನ ಒಳಗೆ ಆತನು ಇಟ್ಟುಕೊಂಡಿದ್ದಾನೆಂಬುದನ್ನು ನೋಡ್ತಾ ಇದ್ದೇವೆ. ಭಯಪಡ್ತಾ ಇದ್ದಾನೆ. ಪುನಃ ಜನರು ರೆಹಬ್ಬಾಮನ ಕಡೆಗೆ ತಿರುಗ್ತಾರೋ, ಪುನಃ ಜನರು ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಯೆರೂಸಲೇಮಿಗೆ ಹೋಗ್ತಾರೋ. ಯಾಕೆಂದರೆ ಪ್ರತಿಯೊಂದು ಯೆಹೂದ್ಯನು ಯಜ್ಞಾರ್ಪಣೆ ಮಾಡುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವಂಥ ದೇವಾಲಯಕ್ಕೆ ಹೋಗಲೇಬೇಕಾಗಿತ್ತು. ಈ ಒಂದು ಭಯ ಅವನ ಒಳಗಡೆ ಇದ್ದದರಿಂದ ತಪ್ಪಾದ ಕಾರ್ಯ ಮಾಡುವುದಕ್ಕಾಗಿ ಆತನು ಮುಂದಗಡೆ ಬರುವಂಥದ್ದನ್ನು ಕಾಣ್ತೇವೆ. ಮುಂದೆ ಓದುವ. ಅವರು ನನ್ನನ್ನು ಕೊಂದು ಅವನ ಬಳಿಗೆ ರೆಹಬ್ಬಾಮನ ಬಳಿಗೆ ಹೋದಾರು ಎಂದು ಅಂದುಕೊಂಡು ಬಹಳವಾಗಿ ಆಲೋಚಿಸಿ ಕಡೆಯಲ್ಲಿ ಬಂಗಾರದ ಎರಡು ಬಸವನ ಮೂರ್ತಿಗಳನ್ನು ಮಾಡಿಸಿ ಇಸ್ರಾಯೇಲರಿಗೆ ನೀವು ಜಾತ್ರೆಗಾಗಿ ಯೆರೂಸಲೇಮಿಗೆ ಹೋದದ್ದು ಸಾಕಾಯಿತು. ಇಗೋ ನಿಮ್ಮನ್ನು ಐಗುಪ್ತದಿಂದ ಕರೆತಂದ ದೇವರುಗಳು ಇಲ್ಲಿರುತ್ತವೆ ಎಂಬುದಾಗಿ ಹೇಳಿ ಅವುಗಳಲ್ಲಿ ಒಂದನ್ನು ಬೇತೇಲಿನಲ್ಲಿರಿಸಿ ಇನ್ನೊಂದನ್ನು ದಾನಿಗೆ ಕಳಿಸಿದನು. ಇದು ಪಾಪಕ್ಕೆ ಕಾರಣವಾಯಿತು. ಜನರು ಈ ಎರಡನೆಯ ವಿಗ್ರಹವನ್ನು ಮೆರವಣಿಗೆಯಿಂದ ದಾನಿಗೆ ಒಯ್ದರು. ಇದಲ್ಲದೆ ಅವನು ಪೂಜಾಗಿರಿಗಳ ಮೇಲೆ ಗುಡಿಗಳನ್ನು ಕಟ್ಟಿಸಿ ಲೇವಿಯರು ಅಲ್ಲದ ಕನಿಷ್ಠ ಜನರನ್ನು ಯಾಜಕರನ್ನಾಗಿ ನೇಮಿಸಿದನು. ಅವನು 8ನೇ ತಿಂಗಳಿನ 15ನೇ ದಿವಸ ಬೇತೇಲಿನಲ್ಲಿ ಯೆಹೂದ ದೇಶದ ಜಾತ್ರೆಗೆ ಸರಿಯಾದ ಜಾತ್ರೆಯು ನಡೆಯಬೇಕೆಂದು ಅಪ್ಪಣೆ ಮಾಡಿ ತಾನು ಅಲ್ಲಿಗೆ ಹೋಗಿ ಅಲ್ಲಿ ನಿಲ್ಲಿಸಿದ ಬಸವನ ಮೂರ್ತಿಗಳಿಗೋಸ್ಕರ ವೇದಿಯ ಮೇಲೆ ಯಜ್ಞ ಮಾಡಿದನು. ತಾನು ಏರ್ಪಡಿಸಿದ ಪೂಜಾ ಸ್ಥಳಗಳ ಯಾಜಕರನ್ನು ಬೇತೇಲಿನ ದೇವಸ್ಥಾನದ ಸೇವೆಗೆ ನೇಮಿಸಿದನು. ನೋಡಿ, ಎಂಥ ಘೋರವಾದ ಪಾಪವನ್ನು ಇಲ್ಲಿ ಯಾರೊಬ್ಬಾಮನು ಮಾಡ್ತಾ ಇದ್ದಾನೆ. ಸತ್ಯ ದೇವರನ್ನು ಬಿಟ್ಟು, ಜೀವಂತ ದೇವರನ್ನು ಬಿಟ್ಟು ಆತನು ಈ ಬಸವನ ಮೂರ್ತಿಗಳನ್ನು ಮಾಡಿ ಅವುಗಳಿಗೆ ತಾನು ಆರಾಧಿಸುವುದು ಮಾತ್ರವಲ್ಲದೆ ಇಡೀ ಇಸ್ರೇಲ್ ಜನಾಂಗವನ್ನು ಕೂಡ ಪ್ರೇರೇಪಿಸುವಂಥದ್ದನ್ನು, ತಪ್ಪು ದಾರಿಗೆ ಎಳೆಯುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಇದು ದೇವರ ದೃಷ್ಟಿಯಲ್ಲಿ ಭಯಂಕರ ಘೋರವಾದ ಪಾಪವಾಗಿತ್ತು. ಯಾಕೆಂದರೆ ದೇವರು ಮುಂಚಿತವಾಗಿಯೇ ಮೋಶೆ ಮೂಲಕ ತಿಳಿಸಿದ್ದ, ಯಾರಾದರೂ ಈ ರೀತಿಯ ಒಂದು ಯಾವ ಕುಲವಾದರೂ ಗೋತ್ರವಾದರೂ ಈ ರೀತಿಯ ಒಂದು ವಿಗ್ರಹಾರಾಧನೆ ಮಾಡುವುದಕ್ಕೆ ಮುಂಗೊಳ್ಳುವುದಾದರೆ ಅವರ ಕುಲವನ್ನು, ಅವರ ವಂಶವನ್ನು ಈ ಭೂಮಿಯಲ್ಲಿ ಇಲ್ಲದಂತೆ ಮಾಡುವೆನು ಎಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳಿದ. ನಾವು ಓದಿಕೊಳ್ಳೋಣ. ಧರ್ಮೋಪದೇಶಗಳು 29:18-21, ಡ್ಯೂಟರಾನಮಿ ಚಾಪ್ಟರ್ 29:18-21.
ಎಚ್ಚರಿಕೆಯಾಗಿರಿ, ಎಚ್ಚರಿಕೆಯಾಗಿರಿ. ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ನಮ್ಮ ದೇವರಾದ ಯೆಹೋವನನ್ನು ಬಿಟ್ಟು ಆ ಜನಾಂಗಗಳ ದೇವರುಗಳನ್ನು ಆ ಜನಾಂಗಗಳ ದೇವರುಗಳನ್ನು ಸೇವಿಸುವ ಯಾವ ಕುಲವಾಗಲಿ, ಸೇವಿಸುವ ಯಾವ ಕುಲವಾಗಲಿ, ಕುಟುಂಬವಾಗಲಿ, ಸ್ತ್ರೀ ಪುರುಷರಾಗಲಿ ನಿಮ್ಮಲ್ಲಿ ಇರಲೇಬಾರದು. ನಿಮ್ಮಲ್ಲಿ ಯಾವ ವಿಶಲತೆಯು ಬೇರು ಇರಬಾರದು. ಶಾಪದಿಂದ ಕೂಡಿರುವ ಈ ಪ್ರತಿಜ್ಞೆ ಕೇಳಿದ ಯಾವನಾದರೂ ತನ್ನೊಳಗೆ ನಾನು ಹಠವನ್ನು ಹಿಡಿದು ಅವಿಧೇಯನಾದರೂ ನನಗೆ ಕ್ಷೇಮವಾಗಿ, ಅಂದರೆ ನಾನು ಹಠದಿಂದ ನಾನು ಮೂರ್ತಿ ಪೂಜೆ ಮಾಡುವುದಾದರೆ ನನಗೆ ಕ್ಷೇಮವಾಗಿಯೇ ಇರುವುದು ಅಂದುಕೊಂಡು ಹಿಗ್ಗಬಾರದು. ಹಾಗೆ ಮಾಡುವವನು ದೋಷಿಗಳಿಗೂ ನಿರ್ದೋಷಿಗಳಿಗೂ ನಾಶನವನ್ನುಂಟು ಮಾಡಾನು. ಯೆಹೋವನು ಅಂತವನನ್ನು ಎಂದಿಗೂ ಕ್ಷಮಿಸದೆ ಬಹಳ ಸಿಟ್ಟು ಮಾಡಿಕೊಂಡು ತನ್ನ ಗೌರವವನ್ನು ಕಾಪಾಡಿಕೊಳ್ಳುವನಾಗಿ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪೋಕ್ತಿಗಳಿಗೂ ಅವನನ್ನು ಗುರಿಪಡಿಸಿ ಅವನ ಹೆಸರನ್ನು ಭೂಮಿಯ ಮೇಲೆ ಇಲ್ಲದಂತೆ ಮಾಡುವನು. ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ನಿಬಂಧನೆಯನ್ನು ಮೀರುವವರಿಗೆ ಉಂಟಾಗುವ ಶಾಪಗಳು ಅವನಲ್ಲಿ ನೆರವೇರಲೆಂದು ಯೆಹೋವನು ಅವನನ್ನು ಇಸ್ರಾಯೇಲರ ಎಲ್ಲಾ ಕುಲಗಳಿಂದ, ನೋಡಿ, ಮೊದಲು ಹೆಸರು ಇಲ್ಲದಂತೆ ಮಾಡ್ತಾನೆ ಎಂಬುದು ಹೇಳಿದಾನೆ. ಇಸ್ರಾಯೇಲರ ಎಲ್ಲ ಕುಲಗಳಿಂದ ಪ್ರತ್ಯೇಕಿಸಿ ದಂಡಿಸುವನು. ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ದಾನ್ ಕುಲ ಈ ರೀತಿ ಮಾಡಿದ್ರಿಂದಾಗಿ ದಾನ್ ಕುಲದ ಹೆಸರೇ ಇಲ್ಲದಂತೆ ದೇವರು ಮಾಡಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಈಗ ನಾವು ಇಲ್ಲಿಗೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯಕ್ಕೆ ನಾವು ತಿರುಗಿ ಬರುವ. ದಾನ್ ಕುಲದ ಹೆಸರು ಯಾಕೆ ಇಲ್ಲವಾಗಿದೆ ಎಂಬುದಾಗಿ ಅದರ ಕುರಿತಾಗಿ ಚೆನ್ನಾಗಿ ನಾವು ಅರಿತುಕೊಂಡಿದ್ದೇವೆ. ಎರಡನೇದಾಗಿ, ದಾನ್ ಕುಲದ ಬದಲಿಗೆ ದೇವರು ಯಾವುದನ್ನು ಅದರಲ್ಲಿ ಸೇರಿಸಿದ್ದಾನೆ? ಈ ಮನಸ್ಸೆ ಕುಲವನ್ನು ದೇವರು ಸೇರಿಸಿದ್ದಾನೆ. ಹಾಗಾದರೆ ಮನಸ್ಸು ಯಾರಾಗಿದ್ದಾನೆ? ಆದಿಕಾಂಡ 41 ಅಧ್ಯಾಯ 50, 51, 52 ವಾಕ್ಯ ಓದಿದ್ರೆ, ಬುಕ್ ಆಫ್ ಜೆನಿಸಿಸ್ 41 ಚಾಪ್ಟರ್ 50, 51, 52 ವರ್ಸಸ್ ಓದಿದ್ರೆ, ಯೋಸೆಫನು ಐಗುಪ್ತ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವನಿಗಿಬ್ಬರು ಮಕ್ಕಳು ಹುಟ್ಟುತ್ತಾರೆ. ಅವರ ಹೆಸರು ಎಫ್ರಾಯಿಮ್ ಮತ್ತು ಮನಸ್ಸೆ ಎಂಬುದಾಗಿ ನಾವು ನೋಡ್ತೇವೆ. ಓದಿಕೊಳ್ಳೋಣ. ಅಂದರೆ ಮನಸ್ಸೆ ಎಂದರೆ ಅರ್ಥ ಮರೆಸುವವನು, ಎಫ್ರಾಯಿಮ್ ಎಂದ ಅಭಿವೃದ್ಧಿ ಎಂಬುದು. ಓದಿ. ಬರಗಾಲ ಬರುವುದಕ್ಕಿಂತ ಮುಂಚೆ ಯೋಸೇಫನಿಗೆ ಇಬ್ಬರು ಗಂಡು ಮಕ್ಕಳು ಹುಟ್ಟಿದರು. ಇವರು ಓನ್ ಪಟ್ಟಣದ ಆಚಾರ್ಯನಾಗಿದ್ದ ಪೋಟಿಫೆರನ ಮಗಳಾದ ಆಸಾನ್ ತೆಂಬಾಕಿಯಲ್ಲಿ ಅವನಿಗೆ ಹುಟ್ಟಿದರು. ಚೊಚ್ಚಲು ಮಗನು ಹುಟ್ಟಿದಾಗ ಯೋಸೇಫನು, ನಾನು ನನ್ನ ಎಲ್ಲ ಕಷ್ಟವನ್ನು ತಂದೆಯ ಮನೆಯವರನ್ನು ಮರೆತು ಬಿಡುವಂತೆ ದೇವರು ಮಾಡಿದ್ದಾನಲ್ಲ ಎಂದು ಹೇಳಿ ಅವನಿಗೆ ಮನಸ್ಸೆ ಎಂದು ಹೆಸರಿಟ್ಟನು. ಎರಡನೆಯ ಮಗನು ಹುಟ್ಟಿದಾಗ ಅವನು, ನನಗೆ ಸಂಕಟ ಬಂದ ದೇಶದಲ್ಲೇ ದೇವರು ಅಭಿವೃದ್ಧಿಯನ್ನು ದಯಪಾಲಿಸಿದ್ದಾನೆಂದು ಹೇಳಿ ಆ ಮಗನಿಗೆ ಎಫ್ರಾಯಿಮ್ ಎಂದು ಹೆಸರಿಟ್ಟನು. ಹಾಗಾದರೆ ಮನಸ್ಸೆ ಎಂದರೆ ಮರೆಸುವವನು, ಎಫ್ರಾಯಿಮ್ ಎಂದರೆ ಅಭಿವೃದ್ಧಿ ಎಂಬುದಾಗಿ ಅರ್ಥ ಇಲ್ಲಿ ನಾವು ಕಾಣ್ತೇವೆ. ಯೋಸೆಫನಿಗೆ ಐಗುಪ್ತ ದೇಶದಲ್ಲಿದ್ದಾಗ ಹುಟ್ಟಿದಂಥ ಇಬ್ಬರು ಮಕ್ಕಳನ್ನು ಅಲ್ಲಿ ನಾವು ಕಾಣ್ತೇವೆ. ಆದರೆ ದೇವರು ಯಾಕೆ ಮನಸ್ಸನ್ನು ಮಾತ್ರ ಸೇರಿಸಿದ, ಎಫ್ರಾಯಿಮನನ್ನು ಯಾಕೆ ಹೊರಗಿಟ್ಟ? ಅದಕ್ಕೆ ಇನ್ನೊಂದು ಕಾರಣ ಉಂಟು. ಎಫ್ರಾಯಿಮ್ ಮತ್ತು ಮನಸ್ಸೆಯಲ್ಲಿ ಕೂಡ ದೇವರು ಯಾವುದು ಭೇದ ಭಾವ ಮಾಡಲಿಲ್ಲ. ಅದಕ್ಕೊಂದು ಕಾರಣ ನಾವು ನೋಡ್ತೇವೆ. ಹೋಶೇಯನ ಪುಸ್ತಕ 4ನೇ ಅಧ್ಯಾಯ 17ನೇ ವಾಕ್ಯ, ಬುಕ್ ಆಫ್ ಹೋಶೇಯ ಚಾಪ್ಟರ್ 4:17 ವರ್ಸ್ ಓದಿಕೊಳ್ಳೋಣ. ಎಫ್ರಾಯಿಮ್ ವಿಗ್ರಹಗಳಲ್ಲಿ ಬೆರೆತು ಹೋಗಿದೆ. ದೇವರು ಏನ್ ಹೇಳ್ತಾನೆ? ಎಫ್ರಾಯಿಮ್ ವಿಗ್ರಹಗಳಲ್ಲಿ ಬೆರೆತು ಹೋಗಿದೆ. ದೇವರೇ ಸ್ಪಷ್ಟವಾಗಿ ಹೇಳ್ತಾನೆ. ಇನ್ನೊಂದು ವಾಕ್ಯ, ಹೋಶೇಯನ ಪುಸ್ತಕ 7ನೇ ಅಧ್ಯಾಯ 8ರಿಂದ 16, ಬುಕ್ ಆಫ್ ಹೋಶೇಯ ಚಾಪ್ಟರ್ 7, 8-16 ಓದುವ. ಎಫ್ರಾಯಿಮ್ ಜನಾಂಗಗಳಲ್ಲಿ ಕಲೆತುಕೊಳ್ಳುತ್ತದೆ. ಜನಾಂಗಗಳಲ್ಲಿ ಕಲಿತುಕೊಳ್ತದೆ ಅಂತ ಅಂದರೆ ಒಂದು ಪ್ರತ್ಯೇಕತೆ ಇಲ್ಲ ಎಫ್ರಾಯಿಮರಲ್ಲಿ. ನಾವು ದೇವರ ಮಕ್ಕಳು, ಪರಿಶುದ್ಧವಾಗಿ ಜೀವಿಸಬೇಕು, ಪ್ರತ್ಯೇಕತೆ ಉಳ್ಳವರು ಜೀವಿಸಬೇಕು, ಆ ಒಂದು ಏನಿಲ್ಲ, ಆ ಭಾವನೆ ಅದರಿಲ್ಲ. ಎಲ್ಲಾದರೆ ಓಕೆ, ಅವ್ರು ಏನು ಮಾಡ್ತಾರೆ ಅವ್ರು ಹಾಗೆ ಮಾಡೋದು,
ಅವರು ವಿಗ್ರಹಾರಾಧನೆ ಮಾಡ್ತಾರೆ, ಅವರೊಟ್ಟಿಗೆ ಸೇರಿ ವಿಗ್ರಹಾರಾಧನೆ ಮಾಡೋದು, ಅವರು ಏನಾದರೂ ಪಾಪ ಮಾಡ್ತಾರೆ ಅವರೊಟ್ಟಿಗೆ ಸೇರಿ ಮಾಡೋದು. ಅಂದರೆ ಜನಾಂಗಗಳೊಂದಿಗೆ ಕಲಿತುಕೊಳ್ಳುವಂಥ ಒಂದು ಸ್ವಭಾವ ಎಫ್ರಾಯಿಮಿಗೆ ಇದೆ ಎಂಬುದಾಗಿ ಇಲ್ಲಿ ನೋಡ್ತೇವೆ. ಮುಂದೆ ಓದಿ. ಎಫ್ರಾಯಿಮ್ ತಿರುವಿ ಹಾಕದ ಚಪಾತಿ. ಎಫ್ರಾಯಿಮ್ ತಿರುಗಿ ಹಾಕದ ಚಪಾತಿ ಅಂದರೆ ಒಂದು ಬದಿಯಲ್ಲಿ ಸುಟ್ಟ ಚಪಾತಿ ಆಗಿದೆ ಅಂತೆ. ಅಂದರೆ ಸ್ವಲ್ಪ ಅರ್ಧ ಭಾಗ ಸ್ವಲ್ಪ ಆತ್ಮಿಕತೆ, ಅರ್ಧ ಭಾಗ ಲೌಕಿಕತನ. ಓಕೆ, ಮುಂದೆ ಓದಿ. ಅನ್ಯರು ಅದರ ಶಕ್ತಿಯನ್ನು ಹೀರಿ ಬಿಟ್ಟಿದ್ದಾರೆ. ಅದಕ್ಕೆ ಅನ್ಯ ಜನರು ಅದರ ಶಕ್ತಿ ಹೀರಿ ಬಿಟ್ಟಿದ್ರು. ಅದಕ್ಕೆ ಏನಾಗಿದೆ ಅಂದರೆ ಅದಕ್ಕೆ ತಿಳಿಯೋದು ಗೊತ್ತಾಗಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಅನೇಕ ಸಲ ಆತ್ಮಿಕವಾದಂಥ ದೇವರ ಮಕ್ಕಳು ತುಂಬ ಜಾಗೃತಿಯುಳ್ಳವರಾಗಿರಬೇಕು. ನಮ್ಮಲ್ಲಿರುವಂಥ ಆತ್ಮಿಕ ಶಕ್ತಿಯನ್ನು, ಅಭಿಷೇಕವನ್ನು ಅನ್ಯ ಜನಾಂಗ ಹೀರದಂತೆ ನಾವು ಕಾಪಾಡಿಕೊಳ್ಬೇಕು ನಮ್ಮನ್ನೇ. ಯಾಕಂದರೆ ಸ್ಯಾಮ್ಸೋನಲ್ಲಿರುವಂಥ ಅಭಿಷೇಕ ಶಕ್ತಿಯನ್ನು ದೆಲೀಲಾ ಅವರೆಲ್ಲ ಏನು ಮಾಡಿದರು, ಹೀರಿ ಬಿಡುವುದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅವನು ಉನ್ನತ ಅಭಿಷಿಕ್ತನಾಗಿದ್ದ, ದೇವರಿಗಾಗಿ ನಿಂತಂಥ ಕರೆಯುಳ್ಳಂಥ ಒಬ್ಬ ನ್ಯಾಸ್ತಪಕ್ಕನಾಗಿದ್ದ. ಆದರೆ ಅವನ ಶಕ್ತಿಯನ್ನು ಅನ್ಯರು ಹೀರುವುದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅದರ ತಲೆಯ ಮೇಲೆ ಅಲ್ಲಲ್ಲಿ ನರೆಯು ಕಾಣಿಸಿದರು ಅದಕ್ಕೆ ಗೊತ್ತಿಲ್ಲ. ಇಸ್ರೇಲಿಗೆ ಅದರ ಹೆಮ್ಮೆಯೇ ವಿರುದ್ಧ ಸಾಕ್ಷಿಯಾಗಿದೆ. ಅಂದ್ರೆ ಹೆಮ್ಮೆಯಲ್ಲಿ ಅದು ಹೆಮ್ಮೆ ಪಡುವಂಥದ್ದು ನೋಡ್ತೇವೆ. ಮುಂದೆ ಓದಿ. ಇದೆಲ್ಲ ಸಂಭವಿಸಿದರು ಅದು ತನ್ನ ದೇವರಾದ ಯೆಹೋವನ ಕಡೆಗೆ ತಿರುಗಿಕೊಳ್ಳಲಿಲ್ಲ, ಆತನನ್ನು ಆಶ್ರಯಿಸಲಿಲ್ಲ. ಎಫ್ರಾಯಿಮು ಬುದ್ಧಿ ವಿವೇಕಗಳಿಲ್ಲದ ಪಾರಿವಾಳದಂತಿದೆ. ಅದರ ಜನರು ಐಗುಪ್ತವನ್ನು ಕೂಗುತ್ತಾರೆ, ಅಶ್ಶೂರಕ್ಕೆ ಹೊರಡುತ್ತಾರೆ. ಅಂದ್ರೆ ಅನ್ಯ ಜನಗಳನ್ನು ಹತ್ತುಕೊಳ್ಳುವಂಥದ್ದು. ದೇವರ ಮೇಲೆ ಭರವಸೆ ಇಲ್ಲ, ದೇವರ ಮೇಲೆ ನಂಬಿಕೆ ಇಲ್ಲ, ದೇವರನ್ನು ಹತ್ತುಕೊಳ್ಳುವುದಿಲ್ಲ. ಹೊರಟ ಕೂಡಲೇ ಅವರ ಮೇಲೆ ನನ್ನ ಬಲೆಯನ್ನು ಬೀಸಿ ಆಕಾಶದ ಪಕ್ಷಿಗಳ ಹಾಗೆ ಅವರನ್ನು ಕೆಳಕ್ಕೆ ಎಸೆಯುವೆನು. ಅವರೆಲ್ಲರ ಕಿವಿಗೆ ಬಿದ್ದ ಮಾತಿಗನುಸಾರವಾಗಿ ಅವರನ್ನು ಶಿಕ್ಷಿಸುವೆನು. ಅವರು ನನ್ನ ಕಡೆಯಿಂದ ಅಗಲಿ ಹೋಗಿದ್ದಾರೆ. ಹಾಳಾಗಲಿ, ನನಗೆ ದ್ರೋಹ ಮಾಡಿದ್ದಾರೆ, ನಾಶವಾಗಲಿ. ನಾನು ಅವರನ್ನು ಉದ್ಧರಿಸಬೇಕೆಂದಿರುವಾಗಲೂ ಬಯಕಿರುವಾಗಲೂ ನನ್ನ ವಿಷಯವಾಗಿ ಸುಳ್ಳಾಡಿದ್ದಾರೆ. ಇದು ಯಾರು ಹೇಳ್ತಾರೆ? ದೇವರು ಹೇಳ್ತಿರುವಂತ ಸುಳ್ಳಾಡಿದ್ದಾರೆ. ಅವರನ್ನು ಹೇಗೆ ಉದ್ಧರಿಸಲಿ? ಅವರು ಹಾಸಿಗೆಯ ಮೇಲೆ ಬಿದ್ದುಕೊಂಡು ಧಾನ್ಯ ದ್ರಾಕ್ಷ ರಸಗಳಿಗೆ ಅರಚಿಕೊಳ್ಳುತ್ತಾರೆಯೇ ಹೊರತು ನನ್ನನ್ನು ಮನಪೂರ್ವಕವಾಗಿ ಎಂದು ಪ್ರಾರ್ಥಿಸಲಿಲ್ಲ. ನನ್ನನ್ನು ತೊರೆದು ಬಿಟ್ಟು ತಮ್ಮ ದೇಹಗಳನ್ನು ಗಾಯ ಮಾಡಿಕೊಳ್ಳುತ್ತಾರೆ. ಅವರಿಗೆ ಯುದ್ಧವನ್ನು ಕಲಿಸಿ ತೋಳುಗಳನ್ನು ಬಲಪಡಿಸಿದ ನನಗೂ ವಿರೋಧವಾಗಿ ಕೇಡನ್ನು ಕಲ್ಪಿಸುತ್ತಾರೆ. ಅತ್ತಿತ್ತ ತಿರುಗಿಕೊಳ್ಳುತ್ತಾರೆ. ಮೇಲಕ್ಕೆ ಮಾತ್ರ ತಿರುಗಿಕೊಳ್ಳುವುದಿಲ್ಲ, ಪರಲೋಕದ ಕಡೆಗೆ ಮಾತ್ರ ತಿರುಗಿಕೊಳ್ಳುವುದಿಲ್ಲ. ಮೋಸದ ಬಿಲ್ಲಿಗೆ ಸಮಾನರಾಗಿದ್ದಾರೆ. ಅವರ ಮುಖಂಡರು ತಮ್ಮ ನಾಲಿಗೆಯ ಸೊಕ್ಕಿನ ನಿಮಿತ್ತ ಖಡ್ಗ ಹತರಾಗಿ ಬೀಳುವರು. ಅವರ ಪತನವು ಐಗುಪ್ತ ದೇಶದ ಹಾಸ್ಯಕ್ಕೆ ಆಸ್ಪದವಾಗುವುದು. ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ಎಫ್ರಾಯೀಮರ ಕುರಿತಾಗಿ ದೇವರು ದುಃಖದಿಂದಲೂ ಹೇಳುವಂಥ ಒಂದು ಮಾತನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸುಮ್ಮನೆ ದೇವರು ಮನಸ್ಸನ್ನು ಸ್ವೀಕರಿಸಿ ಎಫ್ರಾಯೀಮನ್ನು ತಿರಸ್ಕಾರ ಮಾಡಲಿಲ್ಲ ಪ್ರಿಯರೇ. ಇನ್ನೊಂದು ಅಧ್ಯಾಯ ಓದುವ, ಹೋಶೇಯನ ಪುಸ್ತಕ 13ನೇ ಅಧ್ಯಾಯ 1-16 ವಾಕ್ಯ. ಬುಕ್ ಆಫ್ ಹೋಶೇಯ ಚಾಪ್ಟರ್ 13. ಪೂರ್ವದಲ್ಲಿ ಎಫ್ರಾಯಿಮ್ ನುಡಿದ ಮಾತಿಗೆ ಎಲ್ಲರೂ ನಡುಗಿದರು. ಅದು ಇಸ್ರೇಲಿನಲ್ಲಿ ಉನ್ನತ ಸ್ಥಿತಿಗೆ ಬಂದಿತ್ತು. ಆದರೆ ಬಾಳ್ ದೇವತೆಯ ವಿಷಯದಲ್ಲಿ ದೋಷಿಯಾದಾಗ ಸತ್ತಿತು. ಈಗ ಸತ್ತು ಹೋಯ್ತು, ಜೀವ ಇಲ್ಲದ ಪರಿಸ್ಥಿತಿ. ಉದಾಹರಣೆಗೆ ಪ್ರಕಟಣೆ 3:1 ಸಾರ್ದಿಸ್ ಸಭೆ ನೋಡಿ ದೇವರೇನು ಹೇಳ್ತಾ ಇದ್ದಾನೆ, ಜೀವ ಉಳ್ಳವನೆಂಬ ನಿನಗೆ ಹೆಸರಿದ್ರೂ ಕೂಡ ನಿಜಕ್ಕೂ ನೀನು ಸತ್ತವನಾಗಿದ್ದೆ ಎಂಬ ದೇವರು ಹೇಳ್ತಾನಲ್ಲ, ಹಾಗೆ ಆ ರೀತಿಯಲ್ಲಿ. ಮುಂದೆ ಓದಿ.
ಈಗ ಎಫ್ರಾಯಿಮ್ಯರು ಹೆಚ್ಚೆಚ್ಚಾಗಿ ಪಾಪ ಮಾಡುತ್ತಾರೆ. ಹೆಚ್ಚೆಚ್ಚಾಗಿ ಪಾಪ ಮಾಡ್ತಾರೆ. ತಮ್ಮ ಬೆಳ್ಳಿಯಿಂದ ಸ್ವಬುದ್ಧಿಗೆ ತಕ್ಕ ಎರಕದ ಬೊಂಬೆಗಳನ್ನು ರೂಪಿಸಿಕೊಂಡಿದ್ದಾರೆ. ನೋಡಿ, ಎರಕದ ಬೊಂಬೆಗಳನ್ನು ರೂಪಿಸಿದ್ದಾರೆ. ಮೂರ್ತಿ ಪೂಜೆ ಅವೆಲ್ಲ ಶಿಲ್ಪಿಗಳ ಕೈಕೆಲಸವೇ. ಇಂಥವುಗಳನ್ನು ಮಾತಾಡಿಸುತ್ತಾರೆ. ಮನುಷ್ಯರಾದ ಪೂಜಾರಿಗಳು ಪಶುವಿನ ಮೂರ್ತಿಗಳನ್ನು ಮುದ್ದಿಸುತ್ತಾರೆ. ಹೀಗಿರಲು ಅವರು ಪ್ರಾತಃ ಕಾಲದ ಮೋಡದ ಪ್ರಕಾರವಾಗಿಯೂ ಬೇಗನೆ ಮಾಯವಾಗುವ ಇಬ್ಬನಿಯಂತೆಯೂ ಬಿರುಗಾಳಿಯು ಕಣದಿಂದ ಬಡಿದುಕೊಂಡು ಹೋಗುವ ಹೊಟ್ಟಿನ ಹಾಗೂ ಗಾವಾಕ್ಷದಿಂದ ಹೊರಡುವ ಹೊಗೆಯೋಪಾದಿಯಲ್ಲಿಯೂ ಇರುವರು. ನಾನಾದರೂ ನೀನು ಐಗುಪ್ತ ದೇಶದಲ್ಲಿದ್ದ ಕಾಲದಿಂದ ಯೆಹೋವನೆಂಬ ನಿನ್ನ ದೇವರಾಗಿದ್ದೇನೆ. ನನ್ನ ಹೊರತು ಯಾವ ದೇವರು ನಿನಗೆ ಗೊತ್ತಿಲ್ಲ. ನನ್ನ ವಿನಃ ಯಾವ ರಕ್ಷಕನೂ ಇಲ್ಲ. ಅರಣ್ಯದಲ್ಲಿ ಘೋರ ಮರುಭೂಮಿಯಲ್ಲಿ ನಿನ್ನನ್ನು ಲಕ್ಷಿಸಿದವನು ನಾನೇ. ದೇವರು ಹೇಳ್ತಿದ್ದಾನೆ, ಆಹಾರವು ನಿನ್ನವರಿಗೆ ಸಿಕ್ಕಿದಾಗ ಹೊಟ್ಟೆ ತುಂಬಿಸಿಕೊಂಡರು. ಹೊಟ್ಟೆ ತುಂಬಿದಾಗ ಅವರ ಮನಸ್ಸು ಉಬ್ಬಿಕೊಂಡಿತು. ಇದರಿಂದ ನನ್ನನ್ನು ಮರೆತು ಬಿಟ್ಟರು. ಆದ ಕಾರಣ ನಾನು ಅವರ ಪಾಲಿಗೆ ಸಿಂಹ ಚಿರತೆಯ ಹಾಗೆ ದಾರಿಯ ಮಗ್ಗುಲಲ್ಲಿ ಹೊಂಚು ಹಾಕುವೆನು. ಮರಿಗಳನ್ನು ಕಳಕೊಂಡ ಕರಡಿಯಂತೆ ಅವರಿಗೆ ಎದುರು ಬಿದ್ದು ಅವರ ಎದೆಯನ್ನು ಬಗಿದು ಹಾಕುವೆನು. ಅಲ್ಲೇ ಮೃಗರಾಜನಂತೆ ಅವರನ್ನು ನುಂಗುವೆನು. ಭೂಜಂತುಗಳು ಅವರನ್ನು ಸೀಡಿ ಬಿಡುವವು. ಇಸ್ರಾಯೇಲೇ, ನೀನು ನಿನ್ನ ಬೆಂಬಲವಾದ ನನಗೆ ತಿರುಗಿ ಬಿದ್ದದರಿಂದ ನಾಶವಾಗಿದ್ದಿ. ಈಗ ನಿನ್ನ ಅರಸನು ಎಲ್ಲಿ? ನಿನ್ನ ಪಟ್ಟಣಗಳೆಲ್ಲ ನಿನ್ನವರನ್ನು ಉದ್ಧರಿಸುವನು. ನನಗೆ ರಾಜನನ್ನು ರಾಜಾಧಿಕಾರಿಗಳನ್ನು ದಯಪಾಲಿಸು ಎಂದು ನನಗೆ ಕೇಳಿಕೊಂಡಿಯಷ್ಟೇ. ಆ ಪಾಲಕರು ಎಲ್ಲಿ? ನಾನು ಕೋಪಗೊಂಡು ರಾಜರನ್ನು ಕೊಟ್ಟಿದ್ದೇನೆ. ಕೋಪೋದ್ರೇಕನಾಗಿ ತೆಗೆದು ಬಿಟ್ಟಿದ್ದೇನೆ. ಎಫ್ರಾಯಿಮಿನ ಅಧರ್ಮವು ಗಂಟು ಕಟ್ಟಿದೆ. ಅದರ ಪಾಪವು ಭದ್ರಪಡಿಸಿದೆ. ಅದಕ್ಕೆ ಪ್ರಸವ ವೇದನೆಯಾಗುತ್ತಾ ಆಗುತ್ತಾ ಇದೆ. ಅದು ಮಂಕು ಮಗು. ಈ ಸಮಯವು ಗರ್ಭದ್ವಾರದಲ್ಲಿ ನಿಲ್ಲತಕ್ಕ ಸಮಯವಲ್ಲ. ನಾನು ಅದನ್ನು ಪಾತಾಳದ ಅಧಿಕಾರದಿಂದ ಬಿಡಿಸಲು ಮರಣದಿಂದ ಉದ್ಧರಿಸಲು ಮರಣವೇ ನಿನ್ನ ಉಪದ್ರವಗಳಲ್ಲಿ ಪಾತಾಳವೇ ನೀನು ಮಾಡುವ ನಾಶನವೆಲ್ಲಿ. ಕನಿಕರವು ನನಗೆ ಕಾಣಿಸದು. ಎಫ್ರಾಯಿಮು ತನ್ನ ಸಹೋದರರಲ್ಲಿ ಫಲ ಸಮೃದ್ಧವಾಗಿದ್ದರು ಕಾಡಿನಿಂದ ಯೆಹೋವನು ಬೀಸ ಮಾಡುವ ಮೂಡನ ಗಾಳಿಯು ಬರಲು ಅದರ ಬುಗ್ಗೆ ಬತ್ತುವುದು. ಅದರ ಹೊರತೆ ಒಣಗುವುದು. ಶತ್ರುವು ಅವರ ಪ್ರಿಯ ವಸ್ತುಗಳ ನಿಧಿಯನ್ನು ಸೂರೆಗೊಂಬುವನು. ಸಮಾರ್ಯವು ತನ್ನ ದೇವರಿಗೆ ತಿರುಗಿ ಬಿದ್ದದರಿಂದ ತನ್ನ ದೋಷ ಫಲವನ್ನು ಅನುಭವಿಸಲೇಬೇಕು. ಅದು ಜನರು ಖಡ್ಗಹತರಾಗುವರು. ವೈರಿಗಳು ಅಲ್ಲಿನ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುವರು. ಗರ್ಭಿಣಿಯರ ಹೊಟ್ಟೆ ಸೀಳುವರು. ಅಂದ್ರೆ
ದೇವರು ಇಲ್ಲಿ ಎಫ್ರಾಯೀಮನೊಟ್ಟಿಗೆ ಮಾತಾಡುವಂಥದ್ದನ್ನು, ಅದು ಎಫ್ರಾಯೀಮ್ ಕುರಿತಾಗಿ ಮಾತಾಡುವಂಥದ್ದನ್ನು ಸ್ಪಷ್ಟವಾಗಿ ನೋಡ್ತೇವೆ. ಹಾಗಾದರೆ ಪ್ರಕಟಣೆ ಪುಸ್ತಕ 7ನೇ ಅಧ್ಯಾಯ 5-8 ವಾಕ್ಯಕ್ಕೆ ನಾವು ಬರುವಾಗ 1,44,000 ಜನರಲ್ಲಿ ನಾವು ನೋಡೋದಾದರೆ ಅದರಲ್ಲಿ ಅದು ಯಹೂದ್ಯ ಜನಾಂಗವಾಗಿದೆ. ಉಪದ್ರವ ಕಾಲದ ರಕ್ಷಣೆ ಅಂತ ಯಹೂದ್ಯ ಜನಾಂಗ. ಒಂದೊಂದು ಕುಲದಿಂದ 12,000 ಜನರು ರಕ್ಷಣೆ ಹೊಂದುತ್ತಾರೆ. ಆದರೆ ಅಲ್ಲಿ 12 ಕುಲಗಳಲ್ಲಿ ಹೆಸರಿಸಲಾಗಿದೆ, ಆದರೂ ಅದರ ದಾನ್ ಕುಲ ಇಲ್ಲ. ಅದಕ್ಕೇನು ಕಾರಣ ಎಂಬುದಾಗಿ ನಾವು ನೋಡಿದ್ದೇವೆ. ವಿಗ್ರಹಾರಾಧನೆ, ದೇವರನ್ನು ಬಿಟ್ಟದ್ದು, ವಿಗ್ರಹಾರಾಧನೆ ಅವನಿಗೆ ಪ್ರಚೋದನೆ ಕೊಟ್ಟದ್ದು, ಪ್ರೇರೇಪಣೆ ಕೊಟ್ಟದ್ದು ಎಂಬುದಾಗಿ ನೋಡಿದೆವು. ಆದರೆ ದಾನ್ ಬದಲಿಗೆ ದೇವರು ಮನಸ್ಸನ್ನು ಸೇರಿಸಿದನು. ಮನಸ್ಸೇ ಸೇರಿಸಲಿಕ್ಕೆ ನಾವು ನೋಡೋದಾದರೆ ಮನಸ್ಸನ್ನು ಸೇರಿಸಿ ಎಫ್ರಾಯೀಮನ್ನು ಯಾಕೆ ದೇವರು ತಿರಸ್ಕರಿತಂದರೆ ಅದಕ್ಕೂ ವಿಗ್ರಹಾರಾಧನೆ ಮತ್ತು ದೇವರನ್ನು ಬಿಟ್ಟದ್ದು, ದೇವರಿಂದ ದೂರ ಹೋದದ್ದು, ಅನೇಕ ಕಾರ್ಯಗಳನ್ನು ಈ ಸಮಯದಲ್ಲಿ ನಾವು ಓದಿದ್ದೇವೆ ಪ್ರಿಯರೇ. ದೇವರಲ್ಲಿ ಪಕ್ಷಪಾತ ಇಲ್ಲ. ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯವನ್ನು ತೋರಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ ಪ್ರಿಯರೇ. ಈಗ ನಾವು 9ರಿಂದ 17ನೇ ವಾಕ್ಯಕ್ಕೆ ಬರುವ. ಫಸ್ಟ್ ನಾವು ಓದುವಂಥದ್ದು 9 ಮತ್ತು 10 ವಾಕ್ಯ ಸೇರಿಸಿ. ಇವುಗಳಾದ ಮೇಲೆ ಇಗೋ ಯಾರಿಂದಲೂ, ನೋಡಿ ನಾನು ಪುನಃ ಹೇಳ್ತೇನೆ, ಸಂಕಟ ಕಾಲದಲ್ಲಿ 7 ವರ್ಷಗಳ ಉಪದ್ರವ ಕಾಲದಲ್ಲಿ 2 ಗುಂಪುಗಳು ಪ್ರತ್ಯೇಕವಾದ ಸಮಯಗಳಲ್ಲಿ ಎತ್ತಲ್ಪಡುತ್ತದೆ, ರ್ಯಾಪ್ಚರ್ ಆಗುತ್ತದೆ. ಯಾರದ 2 ಗುಂಪು? 1,44,000 ಜನರಿರುವ ಒಂದು ಗುಂಪು ಜನರು ಯಾರು? ಅದು ಯಹೂದ್ಯರಾಗಿದ್ದಾರೆ. 2ನೇ ಗುಂಪು ಯಾರು? ಅನ್ಯ ಜನಾಂಗಗಳ ಒಂದು ಗುಂಪು. ಅದನ್ನು ಈಗ ನಾವು ಧ್ಯಾನ ಮಾಡಲಿಕ್ಕೆ ಹೋಗುದು. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಮರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಇವರು ಭೂಮಿಯಲ್ಲಿಲ್ಲ, ಇವರು ಎಲ್ಲಿದ್ದಾರೆ? ಇವರು ಪರಲೋಕದಲ್ಲಿದ್ದಾರೆ. ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೇನೆ. ಕೆಲವರಿಗೆ ಡೌಟ್ ಇದೆ, ಸಂಶಯ ಇದೆ. ಎತ್ತಲ್ಪಡುವಿಕೆಯಲ್ಲಿ, ರ್ಯಾಪ್ಚರಲ್ಲಿ ಎತ್ತಲ್ಪಟ್ಟಂತಹ ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳು ಇವರಾಗಿರಬಹುದು ಎಂಬ ಒಂದು ಸಂಶಯ ಅನೇಕರಲ್ಲಿದೆ. ಆದರೆ ನಾನು ಪ್ರೂವ್ ಮಾಡ್ತೇನೆ, ಅವರು ಇವರು ಅಲ್ಲ, ಇವರು ಅವರಲ್ಲ. ಅಂದರೆ ಯಾರು? ನಾವು ರಕ್ಷಣೆ ಹೊಂದಿದ ಹೊಸ ಒಡಂಬಡಿಕೆಯಲ್ಲಿ ರಕ್ಷಣೆ ಹೊಂದಿದ ಹೊಸ ಒಡಂಬಡಿಕೆಯ ಸಭೆ ಅಲ್ಲ ಆ ಗುಂಪು. ಕಾರಣ ಏನೆಂದರೆ, ನಾನು ಈಗ ಪುನಃ ಅದನ್ನು ಪ್ರೂವ್ ಮಾಡಲಿಕ್ಕೆ ಹೋಗ್ತೇನೆ. ಅವರಲ್ಲ ಯಾಕೆ ಎಂಬುದಾಗಿ. ಇವರು ಕೇವಲ ಉಪದ್ರವ ಕಾಲದಲ್ಲಿ, ಸಂಕಟ ಕಾಲದಲ್ಲಿ ರಕ್ಷಣೆ ಹೊಂದಿದ ಅನ್ಯ ಜನಾಂಗಗಳಿಂದ ರಕ್ಷಣೆ ಹೊಂದಿದಂಥ ದೇವಜನರಾಗಿದ್ದಾರೆ. ಓದಿಕೊಳ್ಳೋಣ 9 ವಾಕ್ಯ. ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎಣಿಸಲಾಗದಂತ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಮರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡು ದೊಡ್ಡ ಸಮೂಹ ನಿಂತಿದೆ. ಅಟ್ಲೀಸ್ಟ್ ಒಂದು 10 ಲಕ್ಷ 20 ಲಕ್ಷ ಅಂತ ಹೇಳಿದರೆ ಈತನು ಲೆಕ್ಕ ಹೇಳ್ತಿದ್ದನು ಗೊತ್ತಿಲ್ಲ. ಯಾಕಂದರೆ 1,44,000 ಅದನ್ನು ಲೆಕ್ಕ ಮಾಡಿದ ಹಾಗೆ. ಆದರೆ ಇಲ್ಲಿ ದೊಡ್ಡ ಮಹೋತ್ಸವ, ಅದು 10 ಲಕ್ಷ ಇರ್ಬೋದು, 20 ಲಕ್ಷ ಇರ್ಬೋದು, 1 ಕೋಟಿ ಕೂಡ ಇರ್ಬೋದು, 2 ಕೋಟಿ ಕೂಡ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಅಥವಾ 10 ಕೋಟಿ ಇರ್ಬೋದು, 100 ಕೋಟಿ ಇರ್ಬೋದು. ದೊಡ್ಡ ಸಮೂಹವನ್ನು ಇಲ್ಲಿ ಅಪೊಸ್ತಲ ಯೋಹನ್ನನು ತನ್ನ ದರ್ಶನದಲ್ಲಿ ಕಾಣುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇಲ್ಲಿ. ಪ್ರೈಸ್ ಗಾಡ್. ಅವ್ರು ಎಲ್ಲಿ ನಿಂತಿದ್ದಾರೆ? ಅವ್ರ ಪರಲೋಕದಿಂದ, ಅಂದರೆ ಈಗಾಗಲೇ ರ್ಯಾಪ್ಚರ್ ಆಗಿದೆ ಎಂಬುದಾಗಿ ಅರ್ಥ. ಸಂಕಟ ಕಾಲದಲ್ಲಿ ನಡೆದಂಥ ಒಂದು 2ನೇ ರ್ಯಾಪ್ಚರ್, 2ನೇ ಎತ್ತಲ್ಪಡುವಿಕೆ ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಓದಿ. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಸಕಲ ಭಾಷೆಗಳನ್ನು ಆಡುವರಾಗಿದ್ದು ಅಂದರೆ ಸಕಲ ಜಾತಿ ಜನಾಂಗಗಳಿಂದ, ಸಕಲ ಭಾಷೆಗಳನ್ನಾಡುವ ಜನರಿಂದ ರಕ್ಷಣೆ ಹೊಂದಿದಂಥ ಒಂದು ಗುಂಪನ್ನು ಇಲ್ಲಿ ನಾವು ಸಮೂಹವನ್ನು ಇಲ್ಲಿ ಅಪೊಸ್ತಲ ಯೋಹನ್ನನು ಕಾಣುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಪ್ರೈಸ್ ಗಾಡ್. ಮುಂದೆ ಓದಿ. ಯಾಕಂದರೆ ಕೀರ್ತನೆ 2:8 ಏನು ಹೇಳ್ತದೆ? ಸಾಮ್ಸ್ 2:8, ನೀನು ಬೇಡುವುದಾದರೆ ಅನ್ಯ ಜನಾಂಗಗಳನ್ನು ನಿನಗೆ ನಾನು ಅಧೀನಪಡಿಸುತ್ತೇನೆ ಎಂಬುದಾಗಿ ಓದಿ ಸಿಕ್ಕಿದ್ರೆ ಕೀರ್ತನೆ 2:8. ನೀನು ಕೇಳಿಕೊಂಡರೆ ನಾನು ಅನ್ಯ ಜನಾಂಗಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು. ಭೂಮಿಯ ಕಟ್ಟ ಕಡೆಯವರೆಗೂ ಇರುವ ಎಲ್ಲಾ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನೆಂಬುದು ಹೇಳ್ತಾನೆ. ಯೋಹನ್ನ 3:16 ಏನು ಹೇಳ್ತದೆ? ದೇವರು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನನ್ನು ನಂಬುವ ಯಾರು ನಾಶವಾಗದೆ
ಎಲ್ಲರೂ ನಿತ್ಯ ಜೀವವನ್ನು ಹೊಂದುವುದಕ್ಕಾಗಿ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ. ಈ ಲೋಕದ ಹುಟ್ಟಿದ ಎಲ್ಲ ಮನುಷ್ಯರ ರಕ್ಷಣೆ ಹೊಂದುವುದು ಅದು ದೇವರ ಚಿತ್ತ ಎಂಬುದಾಗಿ ಇಲ್ಲಿ ಕಾಣ್ತೇವೆ ಪ್ರಿಯ. ಓಕೆ, ಮುಂದೆ ಓದಿ. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ಅವರು ಬಿಳಿ ನಿಲುವಂಗುಗಳನ್ನು ತೊಟ್ಟುಕೊಂಡಿದ್ದಾರೆ. ಇಲ್ಲಿ ಅವರು ಮೊದಲದಾಗಿ ಇವರು ಈ ಉಪದ್ರವ ಕಾಲದಲ್ಲಿ ರಕ್ಷಣೆ ಹೊಂದಿ ಅನ್ಯ ಜನಾಂಗದ ಈ ಸಮೂಹವನ್ನು ಇಲ್ಲಿ ದೇವರ ಸಿಂಹಾಸನ ಮುಂದೆ ಅವರು ನಿಂತಿದ್ದಾರೆ. ನಾವು ಒಂದೊಂದಾಗಿ ಓದು, ಪುನಃ ಓದು. 9ನೇ ವಾಕ್ಯಕ್ಕೆ ಬನ್ನಿ. 9ನೇ ವಾಕ್ಯಕ್ಕೆ, ಇವುಗಳಾದ ಮೇಲೆ ಇಗೋ ಯಾರಿಂದಲೂ ಎನಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಈಗ ಎಲ್ಲಿ ನಿಂತಿದ್ದಾರೆ ಅವರು? ಪರಲೋಕದಲ್ಲಿರುವ ಸಿಂಹಾಸನ ಮುಂದೆ ಇವರು ನಿಂತಿದ್ದಾರೆ. ಅವರು ಸಕಲ ಜನಾಂಗ ಕುಲ. ಇವರಲ್ಲಿರುವಂತ ಮೊದಲ ವಿಶೇಷತೆ ಏನು ಗೊತ್ತುಂಟಾ? ಸಕಲ ಜನಾಂಗ ಕುಲ ಭಾಷೆ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ಬಿಳಿ ನಿಲುವಂಗಿಗಳನ್ನು ಇವರು ತೊಟ್ಟುಕೊಂಡಿದ್ದಾರೆ. ಈಗ ಬಿಳಿ ನಿಲುವಂಗಿ ಯಾವುದಕ್ಕೆ ಗುರುತಾಗಿದೆ? ಇದು ಪರಿಶುದ್ಧತೆ ಗುರುತು. ಯಾರಿಗೆ ಕೊಡಲ್ಪಡುತ್ತದೆ ಬಿಳಿ ನಿಲುವಂಗಿ? ಪ್ರಕಟಣೆ 3:4 ಓದಿ. ರೆವಲ್ಯೂಷನ್ 3:4. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದೆ ಇರುವ ಸ್ವಲ್ಪ ಜನರು ಸಾರ್ದಿಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರ ಧರಿಸಿ ಕರ್ತನ ದೇಶ ಸ್ವಾಮಿಯ ಜೊತೆಯಲ್ಲಿ ಅವರು ನಡೀತಾರಂತೆ. ವಾಕ್ಯ ಏನು ಹೇಳ್ತದೆ? ಎಫೆಸ 4:1-3 ಓದಿ. ಬುಕ್ ಆಫ್ ಎಫೆಸ ಚಾಪ್ಟರ್ 4:1-3. 1ನೇ ವಾಕ್ಯ ಸಾಕು. 4:1. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೇವೆಯನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಅವರು ಯೋಗ್ಯರಾಗಿದ್ದಾರೆ. ಅದಕ್ಕಾಗಿಯೇ ಅವರು ಶುಭ್ರ ವಸ್ತ್ರ ಧರಿಸಿಕೊಂಡು ಕರ್ತನಾದ ಯೇಸು ಸ್ವಾಮಿ ಜೊತೆ ನಡೀತಾರೆ. ಅದೇ ಆ ವಸ್ತ್ರ ಯಾವುದು? ಆತ್ಮದ ವಸ್ತ್ರವಾಗಿದೆ. ಆತ್ಮದ ವಸ್ತ್ರದ ಕುರಿತಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಪ್ರಕಟಣೆ 6:11 ಓದಿ. 6:11 6:11. ಅವರಲ್ಲಿ ಆ್ಯಕ್ಚುಲಿ 9-11 ಯಾರ ಬಗ್ಗೆ ಮಾತಾಡ್ತದೆ? ಸಂಕಟ ಕಾಲದಲ್ಲಿ ರಕ್ತ ಸಾಕ್ಷಿಗಳಾಗಿ ಸತ್ತಂಥ ಯಜ್ಞವಿಧಿಯ ಬಳಿಲಿರುವಂಥ ಜನರು. ಅದರ ಕುರಿತಾಗಿ ಆಲ್ರೆಡಿ ಧ್ಯಾನ ಮಾಡೋದು ನಮಗೆ ಬೇಡ. 11 ವಾಕ್ಯ ಮಾತ್ರ ಓದಿ. ಅವರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಬಿಳಿ ನಿಲುವಂಗಿ ಕೊಡಲ್ಪಟ್ಟಿತ್ತು. ಸಾಕು. ಅವರಲ್ಲಿ ಒಬ್ಬೊಬ್ಬನಿಗೆ ಒಂದೊಂದು ಬಿಳಿ ನಿಲುವಂಗಿ ಕೊಡಲ್ಪಡುವುದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಈ ಜನಸಮೂಹ ಮಹಾಜನಾಂಗ ರಕ್ಷಣೆ ಹೊಂದಿದಂಥ ಎತ್ತಲ್ಪಟ್ಟಂಥ ಪರಲೋಕದಲ್ಲಿ ಈ ಒಂದು ಮಹಾಸಮೂಹಕ್ಕೆ ಅವರಿಗೆ ಒಂದು ಬಿಳಿ ವಸ್ತ್ರ ಅವರು ಧರಿಸುವುದಕ್ಕಾಗಿ ಪರಲೋಕದಲ್ಲಿ ಕೊಡಲ್ಪಡುವುದನ್ನು ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡಿದ್ದರು. ಖರ್ಜೂರದ ಗರಿ ಏನು ಸೂಚಿಸುತ್ತದೆ? ಅದು ದೇವಾದಿ ದೇವರನ್ನು ಮಹಿಮೆಪಡಿಸುವಂತ ಒಂದು ಅನುಭವ ಆಗಿದೆ. ಕರ್ತಾದಿ ಕರ್ತನನ್ನು ಆರಾಧಿಸುವಂತ ಒಂದು ಅನುಭವ ಆಗಿದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ, ದೇವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದಾರೆ. ವಾಕ್ಯ ಹೇಳ್ತದಲ್ಲ, 103 ಕೀರ್ತನೆ 1 ವಾಕ್ಯ. ನನ್ನ ಮನವು ಇವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನೆಯವನನ್ನು ಕೊಂಡಾಡು, ಆತನ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರಿ ಎಂಬುದಾಗಿ ದೇವರಿಗೆ ಕೃತಜ್ಞತೆಯಿಂದ ಅವರು ಸ್ತುತಿಸುವಂಥದ್ದನ್ನು, ಮಹಿಮೆಪಡಿಸುವಂಥದ್ದನ್ನು ನೀವು ಕೊಟ್ಟಂಥ ರಕ್ಷಣೆಗೋಸ್ಕರ. ಯಾಕಂದರೆ ಅದು ಅಸಾಧಾರಣವಾದ ರಕ್ಷಣೆ. ಈಗ ಸಿಗುವ ರಕ್ಷಣೆ ಕೂಡ ಅಸಾಧಾರಣ, ಆ ಕಾಲದಲ್ಲಿ ಸಿಗುವ ರಕ್ಷಣೆ ಅಸಾಧಾರಣ ರಕ್ಷಣೆ ಆಗಿದೆ ಪ್ರಿಯರೇ. ಯಾಕಂದರೆ ರಕ್ಷಣೆಗೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ. ಆ ಸಂಕಟ ಕಾಲದಲ್ಲಿ ಕೂಡ ದೇವರು ಇವರಿಗೆ ರಕ್ಷಿಸಿದ. ಉಪದ್ರವ ಕಾಲದಲ್ಲಿ ಅಂದರೆ ಈ ಅಂತ್ಯಕ್ರಿಸ್ತನ ಆಳ್ವಿಕೆ ಮಾಡುವಂಥ ಸಮಯ ಅದು. ಆ ಸಮಯದಲ್ಲೂ ಕೂಡ ದೇವರು ರಕ್ಷಿಸಿ ಪರಲೋಕಕ್ಕೆ ಎತ್ತುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ಕೃತಜ್ಞತೆಯಿಂದ ದೇವರನ್ನು ಸ್ತುತಿಸಿ ಮಹಿಮೆಪಡಿಸುವಂಥದ್ದನ್ನು ಕಾಣ್ತೇವೆ. ಮುಂದೆ ಓದಿ. ಓಕೆ, 9-10 ಆಯ್ತಲ್ಲ. 11-12 ನಾವು ಮುಖ್ಯವಾಗಿ ನಾವು
ಈ ದೇವದೂತರನ್ನು ಅಸಂಖ್ಯಾತ ಓದಿ ಅವ್ರ ದೇವರನ್ನು ಮಹಿಮೆಪಡಿಸುವಂಥದ್ದನ್ನು ಕಾಣ್ತೇವೆ ನಾವು. ಓದಿ. ಅಷ್ಟರಲ್ಲಿ ದೇವದೂತರೆಲ್ಲರೂ ಸಿಂಹಾಸನವು ಹಿರಿಯರು 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ 7 ಪದಗಳನ್ನು ಉಪಯೋಗಿಸಿ ದೇವರನ್ನು ಇವರು ಮಹಿಮೆಪಡಿಸ್ತಾ ಇದ್ದಾರೆ. ಅವರು ಸಿಂಹಾಸನದ ಮುಂದೆ ಅಡ್ಡ ಬಿದ್ದು ಆಮೆನ್ ಸ್ತೋತ್ರವು ಪ್ರಭಾವವು ಜ್ಞಾನವು ಕೃತಜ್ಞತಾಸ್ತುತಿಯು ಮಾನವು ಬಲವು ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ ಆಮೆನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಪರಲೋಕದಲ್ಲಿ ಅಸಂಖ್ಯಾತ ದೂತಗಣ ಇರುವಂಥದ್ದನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ ಪ್ರಿಯರು. ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 11ನೇ ವಾಕ್ಯದಿಂದ ಓದಿಸಿ. ಇದಲ್ಲದೆ ಸಿಂಹಾಸನವು ಜೀವಿಗಳು ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನು ಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಇಲ್ಲಿ ಪರಲೋಕದಲ್ಲಿ ಮುಂದೆ ನಾವು ಮಹಾಸಮೂಹ ಈಗ ದೇವರನ್ನು ಆರಾಧಿಸುವುದನ್ನು ಕಂಡೆವು. ಈಗ ಯಾರು ಆರಾಧಿಸ್ತಾ ಇದ್ದಾರೆ, ಸ್ತುತಿಸ್ತಾ ಇದ್ದಾರೆ ದೇವರನ್ನು ನೋಡಿಕೊಂಡು 24 ಮಂದಿ ಹಿರಿಯರು ಅಲ್ಲಿದ್ದಾರೆ. ಅಲ್ಲಿ 4 ಜೀವಿಗಳಿದ್ದಾರೆ. ಸಿಂಹಾಸನ ಇದೆ, ದೇವರಿದ್ದಾನೆ, ಕೂತ್ಕೊಂಡಿದ್ದಾನೆ. ಈಗ ಕೋಟ್ಯಾನು ಕೋಟಿ ದೂತರು, ಲಕ್ಷೋಪಲಕ್ಷ ದೂತರು ದೇವರನ್ನು 7 ಪದಗಳನ್ನು ಉಪಯೋಗಿಸಿ ಇಲ್ಲಿ ಸ್ತುತಿಸುವುದನ್ನು ಆರಾಧಿಸುವುದನ್ನು ನಾವು ಕಾಣ್ತೇವೆ. ಪರಲೋಕದಲ್ಲಿ ದಿನದ 24 ಗಂಟೆ 365 ದಿವಸ ಕೂಡ ಅಲ್ಲಿ ನಿರಂತರ ಆರಾಧನೆ ನಡೀತಾ ಇದೆ ಪ್ರಿಯರೇ. ನಾನು ಮತ್ತು ನೀವು ಆರಾಧಿಸುವ ದೇವರು ಕೀರ್ತನೆ 22:3 ಓದಿದ್ರೆ ಇಸ್ರಾಯೇಲ್ ಸ್ತುತಿಯ ಸಿಂಹಾಸನದಲ್ಲಿ ಆಸೀನನಾಗಿದ್ದಾನೆ ಎಂಬುದ. ಕೀರ್ತನೆ 22:3 ಓದಿ. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನೇ ನೀನು ಪವಿತ್ರ ಸ್ವರೂಪನು. ಪ್ರೈಸ್ ಗಾಡ್. ಇಸ್ರಾಯೇಲರ ಸ್ತೋತ್ರ ಸಿಂಹಾಸನದಲ್ಲಿ ಆಸೀನನಾಗಿರುವಂಥ ದೇವರ ಬಗ್ಗೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗಾದರೆ ಈ ಲೋಕದಲ್ಲೇ ನಾವು ದೇವರನ್ನು ಸ್ತುತಿಸಿ ಆರಾಧಿಸಿ ನಾವು ಅಭ್ಯಾಸ ಮಾಡಬೇಕು. ಯಾಕಂದ್ರೆ ನಾವು ಹೋಗ್ಲಿಕ್ಕಿರುವಂಥ ಪರಲೋಕದಲ್ಲಿ ದಿನದ 24 ಗಂಟೆ ಕೂಡ 365 ದಿವಸ ಕೂಡ ಅಲ್ಲಿ ಆರಾಧನೆಯು ನಿರಂತರವಾಗಿರುತ್ತದೆ ಪ್ರಿಯರೇ. ಓಕೆ, ಮುಂದಿನ ವಾಕ್ಯ ನಾವು ಈಗ ಜ್ಞಾನ ಕೊಟ್ಟು ನೀವು ಕೇಳಬೇಕು. ಕಾರಣ ನಾವೀಗ 9ನೇ ವಾಕ್ಯದಲ್ಲಿ ನೋಡಿದೆವು, ಸಕಲ ಕುಲ ಭಾಷೆ ಜಾತಿ ಜನಾಂಗಗಳಿಂದ, ಸಕಲ ಭಾಷೆಗಳನ್ನು ಮಾತಾಡುವ ಜನಾಂಗಗಳಿಂದ ಈ ಜನರು ರಕ್ಷಣೆ ಹೊಂದಿದವರಂತ ಗೊತ್ತಾಯ್ತು ನಮಗೆ. ಅಂದರೆ ಅನ್ಯ ಜನಾಂಗಗಳಂತ ಇಲ್ಲಿ ಸ್ಪಷ್ಟವಾಗಿ ನಾವಲ್ಲಿ ಕಾಣ್ತಾ ಇದ್ದೇವೆ. ಆದರೆ ಇಲ್ಲಿ ಅನೇಕರಲ್ಲಿರುವಂಥ ಒಂದು ಗೊಂದಲ, ಇವರು ಹೊಸ ಒಡಂಬಡಿಕೆಯ ಕ್ರೈಸ್ತ ವಿಶ್ವಾಸಿಗಳು ಅಂದರೆ ಎತ್ತಲ್ಪಟ್ಟಂಥ ರ್ಯಾಪ್ಚರ್ಲಿ ಎತ್ತಲ್ಪಟ್ಟ ಕ್ರೈಸ್ತ ವಿಶ್ವಾಸಿಗಳು ಎಂಬ ಒಂದು ಡೌಟನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯ. ಅದರ ಬಗ್ಗೆ ನಾವು ನೋಡುವ. ಇವರ ಬಗ್ಗೆ ಇರುವಂಥ 10 ವಿಧವಾದ ವಿಷಯಗಳನ್ನು ಇಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಸ್ಪಷ್ಟವಾಗಿ ನಾವು ಓದಿಕೊಳ್ಳೋಣ ಪ್ರಿಯರೇ. ಮುಂದಿನ ವಾಕ್ಯ ಓದಿ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಯಾರಿಗೆ ಮಾತಾಡ್ತಾ ಇದ್ದಾನೆ? ಅಪೊಸ್ತಲ ಯೋಹನ್ನೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡಿರುವರಾದ ಇವರು ಯಾರಂತ ಯಾರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ? ಅಪೊಸ್ತಲ ಯೋಹನ್ನನಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನೇನು ಉತ್ತರ ಕೊಡ್ತಾನೆ ನೋಡುವ. ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು ಅಯ್ಯ ನೀನೇ ಬಲ್ಲೆ ಅಂತ ಹೇಳ್ತಾನೆ. ಒಂದು ಜ್ಞಾನದ ಉತ್ತರವನ್ನು ಕೊಡ್ತಾನೆ. ಕಾರಣ ಅವನಿಗೆ ಗೊತ್ತಿಲ್ಲ. ಅವನ ದರ್ಶನವನ್ನು ಕಾಣ್ತಾ ಇದ್ದಾನೆ. ಪರಲೋಕಕ್ಕೆ ಆತ್ಮದಲ್ಲಿ ಒಯ್ಯಲ್ಪಟ್ಟಿದ್ದಾನೆ. ಅಂತ್ಯಕಾಲದಲ್ಲಿ ನಡೆಯುವಂಥ ಸಂಭವಗಳನ್ನು ದೇವರು ತನ್ನ ದೂತನ ಮೂಲಕವಾಗಿ ಅವನಿಗೆ ಪ್ರಕಟ ಮಾಡ್ತಾ ಇದ್ದಾನೆ. ಈಗ ಪರಲೋಕದಲ್ಲಿದ್ದಾನೆ. ಅಲ್ಲಿ ಇರುವಂಥ 24 ಹಿರಿಯಲ್ಲಿ ಒಬ್ಬ ಹಿರಿಯನ್ನು ಕೇಳ್ತಾ ಇದ್ದಾನೆ, ಇವರು ಯಾರು? ಇವರು ಬಿಳಿಲಿಂಗ ನಿಲುವಂಗಿ ತೊಟ್ಟುಕೊಂಡು ಬಂದಿದ್ದಾರಲ್ಲ, ಇವರು ಯಾರು? ಎಲ್ಲಿಂದ ಬಂದವರು ಎಂಬುದಾಗಿ ಪ್ರಶ್ನೆ. ಕಾರಣ ಏನದು? ಯಾಕೆ ಪ್ರಶ್ನೆ ಕೇಳಿದೆ ಗೊತ್ತುಂಟಾ? ಇವು ನೋಡ್ತಾ ಹೋಗಬಾರದು, ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅರಿತುಕೊಳ್ಳಬೇಕೆಂಬ ಉದ್ದೇಶದಿಂದ ಅಲ್ಲಿ ಹಿರಿಯನು ಕೇಳ್ತಾ ಇದ್ದಾನೆ, ಇವರು ಯಾರು ಮತ್ತು ಇವರು ಎಲ್ಲಿಂದ ಬಂದವರು ಎಂಬಂಥ ಪ್ರಶ್ನೆ ಅಪೊಸ್ತಲ ಯೋಹನ್ನನಿಗೆ ಕೇಳುವುದನ್ನು ಅಲ್ಲಿ ಕಾಣ್ತೇವೆ. ಆ್ಯಕ್ಚುಲಿ ಅಪೊಸ್ತಲ ಯೋಹನ್ನ ಕೇಳಬೇಕಾದ ಪ್ರಶ್ನೆ ಹಿರಿಯನೇ ಇವನೇ ಕೇಳ್ತಾ ಇದ್ದಾನೆ.
ಕಾರಣ ಇವನಿಗೆ ಅರ್ಥ ಆಗಬೇಕು. ಅದಕ್ಕೆ ಈಗ 10 ವಿಷಯಗಳನ್ನು ಅವರಿಗೆ ಸಮೂಹಕ್ಕೆ ಸಂಬಂಧವಾಗಿ 10 ವಿಷಯಗಳು ಉಂಟು. ಅದರಲ್ಲಿ ಮೊದಲ ವಿಷಯದಲ್ಲೇ ಇದರ ಉತ್ತರ ಬರ್ತದೆ, ಇವು ಯಾರು ಎಂಬುದಾಗಿ. ಓದಿ. ಅವನು ನನಗೆ ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ನೋಡಿ, ಆಲ್ರೆಡಿ ನಮಗೆ 9 ಮತ್ತು 10 ವಾಕ್ಯದಲ್ಲಿ ಸ್ಪಷ್ಟವಾಯಿತು, ಇವರು ಅನ್ಯ ಜನಾಂಗಗಳಿಂದ ರಕ್ಷಣೆ ಹೊಂದಿದ್ದ ಜನರಂತ ಸ್ಪಷ್ಟವಾಯಿತು. ಬೇರೆ ಬೇರೆ ಭಾಷೆಗಳವರು, ಬೇರೆ ಬೇರೆ ಕುಲಗಳಿಂದ ಇದ್ದವರು ಎಂಬುದಾಗಿ ಸ್ಪಷ್ಟವಾಗಿ ಗೊತ್ತಾಯಿತು. ಆದರೆ ಇಲ್ಲಿ ನಮ್ಮ ಕೆಲವೊಂದು ಕನ್ಫ್ಯೂಷನ್ ನೀಗಲ್ಪಡುತ್ತದೆ. ಕಾರಣ ಏನೆಂದರೆ, ಮಹಾಹಿಂಸೆ ಯಾವ ಕಾಲದಲ್ಲಿ ಪ್ರಿಯರೇ? ಅದು ಸಂಕಟ ಕಾಲದಲ್ಲಿ ಇರುವಂಥ ಮಹಾಹಿಂಸೆ. ಆ್ಯಕ್ಚುಲಿ ಹೊಸ ಬಡವಳಿಕೆ ಈಗ ಕಾಲದಲ್ಲಿ ನಾವು ನೋಡೋದಾದರೆ ಎಲ್ಲ ಕ್ರೈಸ್ತ ವಿಶ್ವಾಸಗಳಿಗೆ ಮಹಾಹಿಂಸೆ ಇಲ್ಲ. ಕೆಲವೊಬ್ಬರು ಹಿಂಸೆಗೆ ಒಳಪಡ್ತಾರೆ, ಕೆಲವರು ತಮ್ಮ ಕುಟುಂಬದಲ್ಲೇ ತೊಂದರೆಗೆ ಒಳಪಡ್ತಾರೆ, ಮನೆಯಿಂದ ಹೊರಗೆ ಹಾಕಲ್ಪಡ್ತಾರೆ, ಆಸ್ತಿಯಲ್ಲಿ ಪಾಲು ಸಿಗಲ್ಲ, ವಿರೋಧವನ್ನು ಎದುರಿಸಬೇಕಾಗುತ್ತೆ, ಬೇರೆ ಬೇರೆ ರೀತಿ ಹಿಂಸೆಗಳುಂಟು. ಮಹಾಹಿಂಸೆ ಇಲ್ಲ. ಮಹಾಹಿಂಸೆ ಯಾವಾಗ? ಅದು ಕೇವಲ 7 ವರ್ಷದ ಉಪದ್ರವ ಕಾಲದಲ್ಲಿ, ಆ ಸಂಕಟ ಕಾಲದಲ್ಲಿ ಮಾತ್ರ ಮಹಾಹಿಂಸೆ. ಒಂದೊಂದು ವಾಕ್ಯ ನಾವು ಕಳೆದ ಅಧ್ಯಾಯದಲ್ಲಿ ಓದಿದ್ದೇವೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ 15-22 ನಾವು ಒಂದೊಂದಾಗಿ ಓದಿಕೊಳ್ಳೋಣ. ಮ್ಯಾಥ್ಯೂ 24:15-22. ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂತ ಹಾಳು ಮಾಡುವಂತ ಅಸಹ್ಯ ವಸ್ತು ಅಂದ್ರೆ ಈ ಒಂದು ಕ್ರಿಸ್ತ ವಿರೋಧಿಯ ಒಂದು ವಿಗ್ರಹ ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಇದನ್ನು ಓದುವವನು ತಿಳ್ಕೊಳ್ಳಲಿ. ಯುದಾಯದಲ್ಲಿ ಇರುವವರು ಬೆಟ್ಟಗಳಿಗೆ ಓಡಿ ಹೋಗದೆ ಮಾಳಿಗೆ ಮೇಲೆ ಇರುವವನು ತನ್ನ ಮನೆಯೊಳಗೆ ಇರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಹೊಲದಲ್ಲಿ ಇರುವವನು ತನ್ನ ಹೊದಿಕೆಯನ್ನು ತೆಗೆದುಕೊಳ್ಳುವುದಕ್ಕೆ ಹಿಂತಿರುಗಿ ಬಾರದೆ ಓಡಿ ಹೋಗಲಿ. ಆದರೆ ಆ ದಿನಗಳಲ್ಲಿ ಬಸುರಿಯರಿಗೂ ಮೊಲೆ ಕೂಸಿರುವ ಹೆಂಗಸರಿಗೂ ಆಗುವ ಕಷ್ಟವನ್ನು ಏನು ಹೇಳಲಿ? ಯಾವ ಕಾಲದ ಬಗ್ಗೆ ಮಾತಾಡ್ತಾ ಇದೆ? 7 ವರ್ಷಗಳ ಸಂಕಟ ಕಾಲದ ಕುರಿತಾಗಿ ಈ ವಾರ್ತೆಗಳು ಮಾತಾಡ್ತಾ ಇದೆ ಪ್ರಿಯರೇ. ಆಗ ಮಹಾ ಸಂಕಟ ಯಾವ ಸಂಕಟ ಉಂಟಾಗ್ತದೆ? ಅವಾಗ ಮಹಾ ಸಂಕಟ. ಇವರು ಯಾವ ಸಂಕಟ ದಾಟಿ ಬಂದವರಂತೆ? ಪುನಃ ಅಲ್ಲಿಗೆ ನಾವು ಬರೋಣ. 13ನೇ ವಾಕ್ಯಕ್ಕೆ, ಪ್ರಕಟಣೆ 7:13 ಓದಿ. ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು, ಬಿಳಿ ನಿಲುವಂಗಿಗಳನ್ನು ತೊಟ್ಟಿಕೊಂಡಿರುವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದೆನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ತಿರುಗಿ ಮತ್ತೆ ಬನ್ನಿ. ಆಗ ಮಹಾ ಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನ. ನೋಡಿ, ಈ ಮಹಾ ಸಂಕಟದ ಕುರಿತಾಗಿ ದಾನಿಯೇಲ ಕೂಡ ಬರೆದಿದ್ದ. ದಾನಿಯೇಲ 12:1 ಓದಿ. ಡ್ಯಾನಿಯಲ್ ಚಾಪ್ಟರ್ 12:1. ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಕಾಯೇಲನು ಆ ಕಾಲದಲ್ಲಿ ಏಳುವನು. ಮೊಟ್ಟ ಮೊದಲು ಜನಾಂಗವು ಉಂಟಾದಂದಿನಿಂದ ಅಂದಿನವರೆಗೆ ಸಂಭವಿಸದಂತ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾವ ಹೆಸರುಗಳು. ಸಾಕು. ಪ್ರೈಸ್ ಗಾಡ್. ನಾವು ಇನ್ನೊಂದು ವಾಕ್ಯ ಓದುವ. ಯೆರೆಮೀಯ 30:4-7 ವಾಕ್ಯ. ಬುಕ್ ಆಫ್ ಜೆರೆಮೀಯ 30 ಚಾಪ್ಟರ್ 4-7. ಯೆಹೋವನು ಇಸ್ರಾಯೇಲಿನ ಮತ್ತು ಯೆಹೂದದ ವಿಷಯವಾಗಿ ಈ ಮಾತುಗಳನ್ನು ಹೇಳಿದನು. ಯೆಹೋವನು ಇಂತೆನ್ನುತ್ತಾನೆ, ಭೀತಿಯಿಂದಾಗುವ ಶಬ್ದವು ಕೇಳಿಸಿದೆ, ಭಯವೇ ಹೊರತು ಸಮಾಧಾನವಿಲ್ಲ. ವಿಚಾರಿಸಿ ನೋಡಿರಿ. ಎಲ್ಲ ಕಡೆ ಭೀತಿ, ಭಯವೇ ಆ ಸಮಯದಲ್ಲಿ. ವಿಚಾರಿಸಿ ನೋಡಿರಿ. ಗಂಡಸು ಪ್ರಸವ ವೇದನೆ ಪಡುವುದುಂಟೆ. ಪ್ರತಿಯೊಬ್ಬನು ಹೆರುವವಳಂತೆ ಸೊಂಟವನ್ನು ಹಿಸಕಿಕೊಳ್ಳುವನು. ಎಲ್ಲ ಮುಖಗಳು ಬಿಳಿಸಿಕೊಂಡಿರುವವು. ಇವು ಏಕೆ
ನನ್ನ ಕಣ್ಣಿಗೆ ಬೀಳುತ್ತವೆ. ಇದು ಏಕೆ ನನ್ನ ಕಣ್ಣಿಗೆ ಬೀಳುತ್ತವೆ? ಅಯ್ಯೋ ಅಯ್ಯೋ, ಆ ದಿನವು ಆ ದಿನವು ಘೋರವಾದದ್ದು, ಘೋರವಾದದ್ದು, ಅದಕ್ಕೆ ಎಣೆ ಇಲ್ಲ. ಅದಕ್ಕೆ ಎಣೆ ಇಲ್ಲ. ಅದು ಯಾಕ್ಯೋಬರ ಇಕ್ಕಟ್ಟಿನ ದಿನ, ಅದು ಯಾಕೋಬ್ಯರ ಇಕ್ಕಟ್ಟಿನ ದಿನ, ಆದರೂ ಅದರಿಂದ ಪಾರಾಗುವರು. ಅದರಿಂದ ಪಾರಾಗುವರು. ಸಾಕು. ಮತ್ತೆ ಯಾಕೆ ತಿರುಗಿ ಬನ್ನಿ. ಮತ್ತೆ 24. ಆಗ ಮಹಾಸಂಕಟ ಉಂಟಾಗುವುದರಿಂದ, ಆಗ ಮಹಾಸಂಕಟ ಉಂಟಾಗುವುದರಿಂದ ನಿಮ್ಮ ಪಲಾಯನವು ಚಳಿಗಾಲದಲ್ಲಿ ಆಗಲಿ ಸಬ್ಬತ್ ದಿನದಲ್ಲಿ ಆಗಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂತ ಸಂಕಟವು ಲೋಕ ಹುಟ್ಟಿದ್ದು ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ. ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು. ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಮುಖ್ಯವಾಗಿ ನಾವು ಈ ಮಹಾ ಹಿಂಸೆಯನ್ನು ಅವರು ಆದು ಬಂದವರೆಂಬುದಾಗಿ ಆತನು ಹಿರಿಯರಲ್ಲಿ ಒಬ್ಬನು ಅವರ ಆ ಜನಸಮೂಹದ ಬಗ್ಗೆ ಆತನು ಹೇಳ್ತಾ ಇದ್ದಾನೆ. ಹಾಗಾದರೆ ಇಲ್ಲಿ ನಾವು ಸ್ಪಷ್ಟ ಆಯಿತು ನಮಗೆ. ಒಂದು ಅನ್ಯ ಜನಾಂಗಗಳಿಂದ ರಕ್ಷಣೆ ಹೊಂದಿದವರು, ಎರಡನೇದಾಗಿ ಮಹಾ ಹಿಂಸೆ ಅಂದರೆ ಸಂಕಟ ಕಾಲದಲ್ಲಿ ಎತ್ತಲ್ಪಟ್ಟವರೆಂಬುದಾಗಿ ಇದರ ಮೂಲಕವಾಗಿ ಚೆನ್ನಾಗಿ ಗೊತ್ತಾಗ್ತದೆ. ಮತ್ತು ಅವರು ಇಲ್ಲಿ ಎಲ್ಲಿದ್ದಾರೆ? ಅವರು ಸಿಂಹಾಸನದ ಮುಂದೆ ಇದ್ದಾರೆ. 9ನೇ ವಾಕ್ಯ 10ನೇ ವಾಕ್ಯ ಓದುವಾಗ, ಪ್ರಕಟಣೆ 7, 9, 10 ಅಲ್ಲಿ ಓದುವಾಗ ಅವರು ಎಲ್ಲಿ ನಿಂತಿದ್ದಾರೆ? ಸಿಂಹಾಸನದ ಮುಂದೆ ಅವರು ನಿಂತಿದ್ದಾರೆ. ಪರಲೋಕದಲ್ಲಿದ್ದಾರೆ, ಭೂಮಿಯಲ್ಲಿಲ್ಲ ಅವರು. ಹಾಗಾದರೆ ಒಂದು ಗುಂಪು ಜನರು ಎತ್ತಲ್ಪಡುವಂಥದ್ದನ್ನು ಇದರ ಆಧಾರದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ. ಇದು ಕೂಡ ಮಹಾ ಸಮೂಹ. 10 ಕೋಟಿ ಇರ್ಬೋದು, 20 ಕೋಟಿ ಇರ್ಬೋದು, 100 ಕೋಟಿ ಇರ್ಬೋದು. ಎಷ್ಟು ಜನ ಈ ಗುಂಪಿನಲ್ಲಿ ಇದ್ದಾರೆ ಗೊತ್ತಿಲ್ಲ ನನಗೆ. ಅದು ಆ ಯಹೂದ್ಯರ 1,44,000 ಅವರು ಯಾರು? ಯಹೂದ್ಯರಲ್ಲಿ ಕೂಡ ಲಕ್ಷೋಪಲಕ್ಷ ಜನ ರಕ್ಷಣೆ ಹೊಂತಾರೆ ಆ ಸಮಯದಲ್ಲಿ. ಇವರು 1,44,000 ಆ ಸಮಯ ಎತ್ತಲ್ಪಡ್ತಾರೆ. ಕಾರಣ ಏನು ಗೊತ್ತುಂಟಾ? ಇವರಿಗೆ ಕೆಲವು ಕ್ವಾಲಿಟಿಗಳು, ಆ ಕ್ವಾಲಿಟಿಗಳನ್ನು 8 ಕ್ವಾಲಿಟಿಗಳನ್ನು ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ನಾವು 4 ಮತ್ತು 5 ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ಅವರಲ್ಲಿದ್ದಂಥ ಒಂದು ಕ್ವಾಲಿಟಿಗಳನ್ನು ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಇಲ್ಲಿ ನಾವು ನೋಡ್ತಾ 10 ವಿಷಯಗಳನ್ನು ಆ ಹಿರಿಯನು ಅಪೊಸ್ತಲ ಯೋಹನ್ನನಿಗೆ ಈ ಮಹಾಸಮೂಹಕ್ಕೆ ಸಂಬಂಧವಾಗಿ ಹೇಳ್ತಾನೆ. ಒಂದನೇದಾಗಿ ಇವರು ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು. ಮುಂದೆ ಎರಡನೇದಾಗಿ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿ. ಎರಡನೇದಾಗಿ ಯಜ್ಞದ ಕುರಿಮರಿಯಾದಂಥ ಯೇಸು ಕ್ರಿಸ್ತನ ರಕ್ತದಿಂದ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿ. ಇದರ ಅರ್ಥ ಏನು ಗೊತ್ತುಂಟಾ? ತಮ್ಮಲ್ಲಿ ಪರಿಶುದ್ಧತೆಯನ್ನು ಕಾದುಕೊಂಡವರು, ಯಾವುದೇ ಕಾರಣಕ್ಕೂ ಪಾಪಕ್ಕೆ ತಮ್ಮನ್ನು ಒಪ್ಪಿಸಿ ಕೊಡದಂಥ ಒಂದು ಗುಂಪು ಆಗಿದೆ. ಇದು ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟಂಥ ಪವಿತ್ರವಾದ ಒಂದು ಜೀವಿತವನ್ನು ಈ ಭೂಮಿಯಲ್ಲಿ ಇವರು ಜೀವಿಸಿದವರು ಎಂಬುದಾಗಿ ಅರ್ಥ. ಅದೇ ಯಜ್ಞದ ಕುರಿಯಾದಾತನ ರಕ್ತದ ಮೂಲಕವಾಗಿ ತಮ್ಮ ನಿಲುವಂಗಿಗಳನ್ನು ಅವರು ತೊಳೆದು ಶುದ್ಧಿ ಮಾಡಿದವರೆಂಬುದಾಗಿ ಇದರ ಮೂಲಕವಾಗಿ ನಾವು ತಿಳ್ಕೊಳ್ಳೋದು. ಡೆಡಿಕೇಟ್ ಜನ ಎಂಬುದಾಗಿ ಕೂಡ ಒಂದೇ ಮಾತಲ್ಲಿ ಹೇಳಿಕ್ಕೆ ಸಾಧ್ಯ ಪ್ರಿಯರೇ. ಓಕೆ, 3ನೇ ಕ್ವಾಲಿಟಿ ನೋಡಿ ಇವರದ್ದು. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಆತನ ಸೇವೆ ಮಾಡುತ್ತಾ ಇದ್ದಾರೆ. ಇವರಿಗೆ ಒಂದು ಒಳ್ಳೆ ಸೇವೆ ಸಿಕ್ಕಿತು ಈಗ ಪರಲೋಕದಲ್ಲಿ. ಹಗಲಿರುಳು ನೋಡಿ, ಇವರು ದೇವರಿಗೋಸ್ಕರ ತಮ್ಮ ಪವಿತ್ರತೆಯನ್ನು ಕಾದುಕೊಂಡು ದೇವರಿಗಾಗಿ ನಿಂತ ಕಾರಣ ಈ ಭೂಮಿಯಲ್ಲಿ ಪರಲೋಕದಲ್ಲಿ ಹಗಲಿರುಳು ದೇವನ ಸಿಂಹಾಸನ ಮುಂದೆ ಸೇವೆ ಮಾಡುವಂಥ ಒಂದು ಅವಕಾಶ ಇವರಿಗೆ ಸಿಗುವುದು ನೋಡ್ತವೆ. ನೋಡಿ, ಪ್ರಕಟಣೆ 22:4ನೇ ವಾಕ್ಯ ಓದುವುದಾದರೆ ಓದಿಕೊಳ್ಳೋಣ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು. ಅವರಿಗೆ ಆತನ ಮುಖದರ್ಶನವಾಗುವುದು. ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇನ್ನು ರಾತ್ರಿ ಇರುವುದಿಲ್ಲ. ಅವರಿಗೆ ದೀಪದ ಬೆಳಕು ಸೂರ್ಯನ ಬೆಳಕು ಬೆಳಕಾಗುವುದಿಲ್ಲ. ದೇವರಾದ ಕರ್ತನೆ ಅವರಿಗೆ ಬೆಳಕನ್ನು ಕೊಡುವನು. ಅವರು ಯುಗ ಯುಗಾಂತರಗಳಲ್ಲಿಯೂ ಆಳುವರು. ಅಂದ್ರೆ ಅವರು ಯಾಜಕ ಸೇವೆಯನ್ನು ಅಲ್ಲಿ ಮಾಡುವಂಥದ್ದನ್ನು ಅಲ್ಲಿ ಕಾಣ್ತಾ ಇದ್ದೇವೆ ಯುಗಾಂತರಗಳಲ್ಲಿ. ಇಲ್ಲಿ ಕೂಡ ಪರಲೋಕದ ದೇವಾಲಯದ ಮುಂದೆ ಅವರು ನಿರಂತರಕ್ಕೂ ಸೇವೆ
ಸೇವೆ ಮಾಡುವಂಥ ಒಂದು ಅವಕಾಶ ಅವರಿಗೆ ಸಿಗುವುದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 4ನೇ ಕ್ವಾಲಿಟಿ ನಾವು ನೋಡುವ, ವಿಶೇಷತೆ ನೋಡುವ ಇವರಲ್ಲಿ. ಸಿಂಹಾಸನದಲ್ಲಿ ಕೂತಿರುವಾತನು ಸಿಂಹಾಸನದಲ್ಲಿ ಕೂತಿರುವಾತನು ಗುಡಾರದಂತೆ ಅವರನ್ನು ಆವರಿಸುವನು. ನಾವು ಏಷ್ಯನ ಪುಸ್ತಕ 4ನೇ ಅಧ್ಯಾಯ 2, 3, 4 ವಾಕ್ಯ ಓದೋ. ಬುಕ್ ಆಫ್ ಐಸೈಯಾ ಚಾಪ್ಟರ್ 4, 2-4. ಆ ದಿನದಲ್ಲಿ ಯೆಹೋವನು ದಯಪಾಲಿಸುವ ಬೆಳೆಯಿಂದ ಇಸ್ರಾಯೇಲರಲ್ಲಿ ಉಳಿದವರಿಗೆ ಸೌಂದರ್ಯವೂ ಮಹಿಮೆಯೂ ಉಂಟಾಗುವುದು. ದೇಶದ ಫಲದಿಂದ ಉನ್ನತಿಯು ಭೂಷಣ ಲಭಿಸುವುದು. ಮತ್ತು ಚಿಯೋನಿನಲ್ಲಿ ಉಳಿದವರು ಯೆರೂಸಲೇಮಿನಲ್ಲಿ ನಿಂತವರು ಅಂತೂ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರು ಬಿದ್ದು ಯೆರೂಸಲೇಮಿನೆಲ್ಲರೂ ದೇವ ಜನರು ಎನಿಸಿಕೊಳ್ಳುವರು. ಆಗ ಕರ್ತನಾದ ಯೆಹೋವನು ನ್ಯಾಯ ತೀರ್ಪಿನ ಆತ್ಮದಿಂದಲೂ ದಹಿಸುವ ಆತ್ಮದಿಂದಲೂ ಚಿಯೋನಿನ ಸ್ತ್ರೀಯರ ಕಲ್ಮಶವನ್ನು ಯೆರೂಸಲೇಮಿನ ಮಧ್ಯದಲ್ಲಿನ ರಕ್ತ ತೊಳೆದು ಬಿಟ್ಟ ಮೇಲೆ ಚಿಯೋನ್ ಪರ್ವತದ ಸಂಪೂರ್ಣ ಮಂದಿರದ ಮೇಲೆಯೂ ಅಲ್ಲಿನ ಕೂಟಗಳ ಮೇಲೆಯೂ ಹಗಲಲ್ಲಿ ಧೂಮ ಮೇಘವನ್ನು ಇರುಳಲ್ಲಿ ಪ್ರಜ್ವಲಿಸುವ ಅಗ್ನಿಯ ಪ್ರಕಾಶವನ್ನು ಉಂಟು ಮಾಡುವನು. ಅಂದರೆ ಗೂಡಾರದಂತೆ ದೇವರು ಇವರನ್ನು ಆವರಿಸಿಕೊಳ್ಳುತ್ತಾನೆ. ಬೇರೆ ಗೂಡಾರದ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ನಮಗೆ ಚಳಿಯಿಂದ ಬಿಸಿಲಿನಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಗೂಡಾರ ಬೇಕು, ಮನೆ ಬೇಕು. ಆದರೆ ದೇವರೇ ಅವರಿಗೆ ಗೂಡಾರವಾಗಿ ನಿಲ್ತಾನೆ ಎಂಬುದಾಗಿ ಅಲ್ಲಿ ನಾವು ಓದ್ತೇವೆ ಪ್ರಿಯರೇ. ಓಕೆ, ಮುಂದೆ ಹೋದ 5ನೇ ಕ್ವಾಲಿಟಿ. ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ. ಅವರಿಗೆ ಹಸಿವೆ. ಲೋಕದಲ್ಲಿ ನಮಗೆ ಹಸಿವೆ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ, ಹಸಿವೆ ತಡ್ಕೊಳ್ಳಿಕ್ಕೆ ಆಗಲ್ಲ. ಈ ಲೋಕದ ಹಸಿವೆ ಆಗುತ್ತದೆ ನಮಗೆ. ಅದು ಇನ್ನು ಮುಂದೆ ಅವರಿಗೆ ಏನಿಲ್ಲ ಅಂತ 5ನೇ ಕ್ವಾಲಿಟಿ, ಹಸಿವೆ ಇಲ್ಲ. ಬಾಯಾರಿಕೆ ಇಲ್ಲ. 6ನೇದಾಗಿ ಅವರಿಗೆ ಬಾಯಾರಿಕೆ ಇಲ್ಲ. ಬಾಯಾರಿಕೆ ಒಂದು ಅವಶ್ಯಕತೆ ಇಲ್ಲ. ಜೀವ ಜಲವೇ ನಮಗೆ ಎಲ್ಲಿ ಸಿಗ್ತದೆ ಕುಡಿಲಿಕ್ಕೆ. ಅವರಿಗೆ ಬಿಸಿಲಾದರೂ 7ನೇದಾಗಿ ಬಿಸಿಲಾದರೂ ಯಾವ ಜಳವಾದರೂ ಬಡಿಯುವುದು. ಬಿಸಿಲಾಗಲಿ ಯಾವ ಜಳವಾಗಲಿ ಬಡಿಯುವುದು. ಏಷ್ಯಾ 49:10 ಓದಿ. ಐಸಾ 49:10. ಅವರಿಗೆ ಹಸಿವೆ ಬಾಯಾರಿಕೆಗಳು ಆಗವು. ಜಳವು ಬಿಸಿಲು ಬಡಿಯದು. ಅವರನ್ನು ಕರುಣಿಸುವಾತನು ದಾರಿ ತೋರಿಸುತ್ತಾ ನೀರುಕ್ಕುವ ಒರತೆಗಳ ಬಳಿಯಲ್ಲಿ ನಡೆಸುವನು. ಓಕೆ, ಮುಂದೆ ರೆವಲ್ಯೂಷನ್ 7ಗೆ ತಿರುಗಿ ಬನ್ನಿ. ಸಿಂಹಾಸನದ ಮಧ್ಯದಲ್ಲಿರುವ 8ನೇದಾಗಿ ಸಿಂಹಾಸನ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಓಕೆ, ಜಳವಾದರೂ ನಾವು ಬಿಟ್ಟಿದ್ದೇವಲ್ಲ, ಒಟ್ಟಿಗೆ 10 ವಿಷಯಗಳಲ್ಲಿ ಕಾಣ್ತವೆ. ದೇವರು ಅವರ ಕಣ್ಣೀರನ್ನು ಒರೆಸಿ ಬಿಡ್ತಾನೆ. ಪ್ರಕಟಣೆ 21:4ನೇ ವಾಕ್ಯ ಓದಿಕೊಳ್ಳೋಣ. ರೆವಲ್ಯೂಷನ್ 21:4. ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಇನ್ನು ಮರಣವಿರುವುದಿಲ್ಲ. ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ. ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು. ಪ್ರೈಸ್ ಗಾಡ್. ಪ್ರಿಯರೇ, ಅಂದರೆ ಈ ಮಹಾ ಸಮೂಹ ಯಾರಂತೂ ಗೊತ್ತಾಯಿತು. 1,44,000 ಯಾರಂತ ನಮಗೆ ಚೆನ್ನಾಗಿ ಗೊತ್ತಾಯಿತು. ನೆಕ್ಸ್ಟ್ ನಾಳೆ 7ನೇ ಮುದ್ರೆ ಮುಗಿಯಲಿಲ್ಲ. 7ನೇ ಮುದ್ರೆಗೆ ನಾವು ಹೋಗ್ತೇವೆ. 8ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸುತ್ತೇವೆ. ನಾವು ನಾಳೆಯಿಂದ 7ನೇ ಮುದ್ರೆ ಆದ ಕೂಡಲೇ 7 ವಿಧವಾದ ತುತ್ತೂರಿಗಳಿಗೆ ನಾವು ಪ್ರವೇಶ ಮಾಡಲಿಕ್ಕೆ ಇದ್ದ 8ನೇ ಅಧ್ಯಾಯದಲ್ಲಿ ಇನ್ನೂ ಅನೇಕ ವಿಷಯಗಳನ್ನು ಕಲೀಲಿಕ್ಕೆ ನಾವು ಹೋಗುತ್ತೇವೆ. ಪ್ರಿಯರೇ, ದಯಮಾಡಿ ಪ್ರಾರ್ಥನೆ ಪೂರ್ವಕವಾಗಿ ಸಿದ್ಧರಾಗಿ ಎಂಬುದಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಎಲ್ಲರ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯರೇ, ಶಕತ ರಮಕ ಸಕತು ಋತುಲಿಯ ಅರ್ಬಲಕ ಸಂದಲ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಾಯಧನಕತೆ ಪಾದಕ್ಕೆ ಬಂದಿದ್ದೇನೆ. ನನ್ನ ವಾರ್ತೆ ಕೇಳಿ ಒಬ್ಬೊಬ್ಬರಿಗಾಗಿ ಪ್ರಾರ್ಥಿಸುತ್ತೇನೆಪ್ಪ. ಅಪ್ಪ, ಅವರೆಲ್ಲ ವಾರ್ತೆ ಕೇಳಿದ್ದಾರಪ್ಪ. ಕರ್ತನೇ, ನಾವು ಸಂಕಟ ಕಾಲದಲ್ಲಿ ಉಳಿಯದಂತೆ
ಈಗಲೇ ನಿನ್ನ ಬರೋಣದ ರಹಸ್ಯ ಬಣ್ಣದಲ್ಲಿ ಎತ್ತಲ್ಪಡುವ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇವೆ ರಾಜ್ಯ. ಅಪ್ಪ, ಎಲ್ಲರೂ ಯಾರಲ್ಲೂ ರಕ್ಷಣೆ ಹೊಂದಿಲ್ಲ, ಯಾರು ದೀಕ್ಷೆ ತೆಗೆದುಕೊಳ್ಳಿಲ್ಲ, ಯಾರು ಸಿದ್ಧರಾಗಿಲ್ಲ, ಅವರೆಲ್ಲರ ಜೀವಿತದಲ್ಲಿ ನೀನು ಕಾರ್ಯಗಳನ್ನು ಮಾಡಿ ಅವರ ರಕ್ಷಣೆ ಹೊಂದಿ ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ನಿಲ್ಲುವ ಹಾಗೆ, ನಿನ್ನ ಬರೋಣಕ್ಕೆ ತಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಕೃಪೆ ಮಾಡಬೇಕೆಂಬುದ ಕರ್ತನೆ ಕೇಳಿಕೊಳ್ತೇನೆ. ಕಾರ್ಯ ಮಾಡೋದಕ್ಕೆ ಸ್ತೋತ್ರ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. God bless you all. Praise the Lord.